ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಬಹುಶಃ ಬದುಕಿನಲ್ಲಿ ಬಹಳಷ್ಟು ಜನ ನೋವಿನಲ್ಲಿ ಇರ್ತಾರೆ. ಏನೋ ತಮ್ಮ ಬದುಕನ್ನು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿ ಭಗವಂತನ ಮೊರೆ ಹೋಗ್ತಾರೆ. ಆದರೆ ಭಗವಂತನ ಜೊತೆಗೆ ನೇರವಾಗಿ ಮಾತಾಡಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತನ ರೂಪದಲ್ಲಿ ಯಾರಿರ್ತಾರೆ ಅಂದ್ರೆ ಜ್ಯೋತಿಷ್ಯಗಾರ. ಏನು ಜ್ಯೋತಿಷ್ಯವನ್ನು ಹೇಳ್ತಾರೆ, ನಮ್ಮ ಜಾತಕ ನೋಡು, ಗ್ರಹಗತಿಗಳೇ ನೋಡು, ಇನ್ನೊಂದು ನೋಡು, ಮತ್ತೊಂದು ನೋಡು, ಅವ್ರೇನೋ ಪರಿಹಾರವನ್ನು ಹೇಳ್ತಾರೆ. ಸೊ ಇದೆಲ್ಲ ನಮಗೆ ಕೆಲವ್ರಿಗೆ ಬೇಕೋ, ಕೆಲವ್ರಿಗೆ ಬೇಡೋ, ಅಥವಾ ಅಗತ್ಯನೋ, ಇವೆಲ್ಲ ಇರ್ತವೆ. ಇವತ್ತೇನಾಗಿದೆ, ಆಧುನಿಕ ವ್ಯವಸ್ಥೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಪ್ರಾಶಸ್ತ್ಯಕ್ಕಿದೆ. ಅದನ್ನ ಹೇಳುವಂಥವ್ರಿಗೂ ಕೂಡ ಅಷ್ಟೇ ಪ್ರಾಧಾನ್ಯತೆ ಇದೆ ಜ್ಯೋತಿಷ್ಯಗಾರರಿಗೆ. ಸೊ ಹಾಗಾದ್ರೆ ಈ ಜ್ಯೋತಿಷ್ಯ ಕಲಿಯೋದು ಹೇಗೆ ಅಂತ ನಾವು ಕಲಿಬೇಕಪ್ಪ, ನಮ್ಮ ಭವಿಷ್ಯ ನಾವೇ ತಿಳ್ಕೊಳ್ಬೇಕು ಅಂತ ಒಂದು. ಎರಡನೇದು, ಜ್ಯೋತಿಷ್ಯದ ಭವಿಷ್ಯ ಸತ್ಯನಾ, ಇದು ಹೌದಾ, ಇವೆಲ್ಲ ವಿಚಾರವನ್ನ ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಶಿವಮೊಗ್ಗದ ಜಿಲ್ಲೆಯ ಬಹಳಷ್ಟು ಖ್ಯಾತಿಯನ್ನ ಪಡೆದಂತ ಜ್ಯೋತಿಷಿ ವೇದಮೂರ್ತಿ ನವೀನ್ ಶ್ರೀ ಗುರುಜಿ ಅವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ, ನಮ್ಮ ಜೊತೆಗಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ಮಾಡ್ತೀನಿ. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರ. ಸರ್, ಮೊದಲೇದ್ದು ಈ ಜ್ಯೋತಿಷ್ಯ ಯಾವಾಗ ಆರಂಭ ಆಯ್ತು, ಯಾರು ಆರಂಭ ಮಾಡಿದ್ರು, ಹೇಗೆ ಆರಂಭ ಆಯ್ತು, ಇದೆಲ್ಲ? ಇದು ಜ್ಯೋತಿಷ್ಯ ಅನ್ನುವಂಥ ಟಾಪಿಕ್ ಏನಿದೆ, ಇದು ತುಂಬಾ ವಿಸ್ತಾರವಾದ ಒಂದು ಟಾಪಿಕ್. ನೀವು ನನಗೆ ಈ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆನೆ ಹೇಳ್ಬಿಟ್ರಿ, ಎಲ್ಲ ನೀವು 20 ನಿಮಿಷದಲ್ಲಿ ನಮಗೆಲ್ಲ ಹೇಳ್ಬೇಕು ಇದ್ರ ಬಗ್ಗೆ ಅಂತ ಹೇಳಿ. ಆದರೆ ಇದು 20 ನಿಮಿಷದಲ್ಲಿ ಮುಗ್ಸಕ್ ಆಗದೆ ಇರುವಂಥ ಟಾಪಿಕ್. ಇದು ದಿನ ನಾನು 20 ಗಂಟೆ ಹೇಳಿದ್ರು 20 ದಿನ ಬೇಕಿದು ಮುಗಿಬೇಕು ಅಂತಂದ್ರೆ, ಆ ಥರ ಒಂದು ಸುವಿಸ್ತಾರವಾಗಿ ಮಾತಾಡುವಂಥ ಟಾಪಿಕ್ಕು. ಆದ್ರೂ ನಾನು ಆದಷ್ಟು ಏನು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಯಾಕಂತಂದ್ರೆ ಇದರಿಂದ ಅಯ್ಯೋ ಇದು ದೊಡ್ಡ ಟಾಪಿಕ್ಕು ನಾನು ಹೇಳಲ್ಲ, ಹಂಗಲ್ಲ. 20 ನಿಮಿಷದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಕಾಂಪ್ಯಾಕ್ಟ್ ಮಾಡಿ ವಿಚಾರನ ತಿಳಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ. ಈಗ ನೀವು ಮೊಟ್ಟ ಮೊದಲನೇದಾಗಿ ಕೇಳಿದ್ರಿ ಹೇಗೆ ಜ್ಯೋತಿಷ್ಯ ಆರಂಭ ಆಯ್ತು ಏನು ಅಂತ ಅಂದ್ಬಿಟ್ಟು. ಜ್ಯೋತಿಷ್ಯ ಅಂತ ಅನ್ನುವಂಥದ್ದು ಆಕ್ಚುಲಿ ಒಂದು ವೇದದ ಅಂಗ. ನಮಗೆ ಏನಾಗಿದೆ, ವೇದ ಅಂದ ತಕ್ಷಣ 4 ವೇದಗಳು ಗೊತ್ತಿರುತ್ತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ 4 ವೇದ ಗೊತ್ತಿರುತ್ತೆ. ಆಮೇಲೆ ವೇದದ ಭಾಗ ಗೊತ್ತಿರುತ್ತೆ, ಏನು ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್, ಇದೆಲ್ಲ ನಾವು ಓದಿರ್ತೀವಿ. ಆದ್ರೆ ಇದನ್ನ ಬಿಟ್ಟು ನಾನೀಗೊಂದು ವೇದ ಅಧ್ಯಯನ ಮಾಡ್ತೀನಿ ಅನ್ನಕ್ ಶುರು ಮಾಡಿದ ತಕ್ಷಣ ಏನಾಗುತ್ತೆ, ವೇದ ಅಂಗಗಳನ್ನ ಅಧ್ಯಯನ ಮಾಡ್ತಾರೆ. ವೇದ ಅಂಗ ಅಂತ ಹೇಳ್ತೀವಿ. ಒಂದೊಂದೇ ಅಂಗಗಳನ್ನ ತಿಳ್ಕೊಂತ ಹೋಗ್ತಾನೆ ಒಬ್ಬ ವೇದ ಕಲಿಯೋ ವಿದ್ಯಾರ್ಥಿ. ಅವನಿಗೆ ಶುರು ಮಾಡೋದೇ ವೇದಾಂಗದಿಂದ ಅಂತ. ಸೊ ವೇದಾಂಗಗಳು ಯಾವ್ದ್ಯಾವ್ದು ಬರುತ್ತೆ ಅಂತಂದ್ರೆ, ಶಿಕ್ಷಾ ಅಂತ ಬರುತ್ತೆ, ವ್ಯಾಕರಣ ಅಂತ ಬರುತ್ತೆ, ಕಲ್ಪ ಅಂತ ಬರುತ್ತೆ, ನಿರುಕ್ತಿ ಅಂತ ಬರುತ್ತೆ, ಜ್ಯೋತಿಷ್ಯ ಅಂತ ಬರುತ್ತೆ, ಮತ್ತೆ ಛಂದಸ್ಸು ಅಂತ. ಅದಕ್ಕೆ ವೇದಕ್ಕೆ ಷಡಂಗ ಅಂತ ಹೇಳ್ತೀವಿ. 6 ಅಂಗಗಳಿದೆ ವೇದದಲ್ಲಿ ಅಂತ. ಸೊ ಹಂಗಾಗಿ ಏನಾಯ್ತು, ವೇದದ ಅಂಗದಲ್ಲಿ ಜ್ಯೋತಿಷ್ಯ ಅನ್ನೋದು ಒಂದಿದೆ ಅಂತ. ಈಗ ನಾನು ಜ್ಯೋತಿಷ್ಯ ಕಲಿತಾ ಇದ್ದೀನಿ ಅಂತಂದ್ರೆ ವೇದ ಕಲಿತಾ ಇದ್ದೀನಿ ಅಂತ, ಅಥವಾ ವೇದ ಕಲಿತಿದ್ದೀನಿ ಅಂತಂದ್ರೆ ಜ್ಯೋತಿಷ್ಯನ ಕಲಿಲೇಬೇಕು. ಅಂದ್ರೆ ನೀವು ವೇದ ಅನ್ನೋದು ಪೂರ್ಣ ಆಗ್ಬೇಕು ಅಂತಂದ್ರೆ ಜ್ಯೋತಿಷ್ಯ ಕಲಿಲೇಬೇಕು. ಇನ್ನೂ ಒಂದ್ ಹೆಜ್ಜೆ ಮುಂದೋಗಿ ಋಷಿ ಮುನಿಗಳು, ನಮ್ಮ ಶಾಸ್ತ್ರಕಾರರು ಏನ್ ಹೇಳಿದ್ದಾರೆ ಅಂತಂದ್ರೆ, ಈ ಜ್ಯೋತಿಷ್ಯ ಶಾಸ್ತ್ರವನ್ನ ವೇದದ ಕಣ್ಣು ಅಂತ ಹೇಳಿದ್ದಾರೆ. ಅಂದ್ರೆ ನೀವು ವೇದನ ಯಾವ್ದ್ರಿಂದ ನೋಡ್ತೀರಪ್ಪ ಅಂತಂದ್ರೆ ಜ್ಯೋತಿಷ್ಯದಿಂದ ನೋಡಿ. ಜ್ಯೋತಿಷ್ಯ ಅನ್ನೋದು ಈ ವೇದದ ಒಂದು ಕಣ್ಣು ಅಂತ ಹೇಳಿದ್ದಾರೆ. ಹಾಗಾಗಿ ಜ್ಯೋತಿಷ್ಯ ಎಲ್ಲಿಂದ ಪ್ರಾರಂಭ ಆಯ್ತು ಅಂತಂದ್ರೆ, ಇದು ಋಷಿ ಮುನಿಗಳಿಂದ, ನಮಗೆ ದಾರ್ಶನಿಕರಿಂದ ನಮಗೆ ಬಂದಂತ ಒಂದು ಶಾಸ್ತ್ರ. ಹಾಗಾಗಿ ಇದು ವೇದಾಂಗನೇ. ಈಗ ಋಗ್ವೇದ ಯಾವಾಗ ಶುರು ಆಯ್ತೋ ಅವಾಗ್ಲೇ ಜ್ಯೋತಿಷ್ಯನು ಪ್ರಾರಂಭ ಆಗಿದೆ. ಯಾಕೆ ಸ್ಟಾರ್ಟ್ ಆಯ್ತು ಇದು? ಇಲ್ಲ, ಇದು ಇದು ಹೆಂಗೆ ಅಂತಂದ್ರೆ, ವೇದ ನಾ ಹೇಳಿದೆ ನಿಮಗೆ, ಒಂದೊಂದು ಅಂಗ ನಾವು ಕಲಿಲೇಬೇಕು ಅಂತ ಹೇಳಿದೆ. ಹಾಗೇನೆ ಜ್ಯೋತಿಷ್ಯ ಅನ್ನುವಂಥದ್ದು ಒಂದು ಅಂಗವಾಗಿ ಇಟ್ಟಿದ್ದಾರೆ ಅಂತಂದ್ರೆ ನಾವು ಒಂದ್ ಅರ್ಥ ಮಾಡ್ಕೋಬೇಕು, ಇದರಲ್ಲಿ ಏನೋ ಸೂಕ್ಷ್ಮತೆಗಳಿದೆ. ಇದರಲ್ಲಿ ಬರೀ ನಾನು ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ಒಳ್ಳೆ ಮುಹೂರ್ತ ಇಟ್ಕೋಬೇಕು ಅಷ್ಟೇ, ಅದಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಜ್ಯೋತಿಷ್ಯ. ಇದನ್ನ ಮೀರಿ ಏನೋ ಇದೆ. ಯಾಕೆ ಮೀರಿ ಇದೆ ಅಂತಂದ್ರೆ, ಈ ಜ್ಯೋತಿಷ್ಯದಲ್ಲಿ ನಮಗೆ 2 ಪ್ರಕಾರವಾಗಿ ಬರುತ್ತೆ. ಒಂದು ಫಲಭಾಗ, ಇನ್ನೊಂದು ಗಣಿತ ಭಾಗ ಅಂತ ಇದೆ. ಅಂದ್ರೆ ಗಣಿತ ಭಾಗದಲ್ಲಿ ನಾವು ಈ ವಾನಶಾಸ್ತ್ರದಲ್ಲಿ ಇರುವಂತಹ ಪ್ಲಾನೆಟರಿಕ್ ಪೊಸಿಷನ್, ಅದಕ್ಕೆ ನಾವು ಅಸ್ಟ್ರಾನಮಿ ಅಂತ ಕರಿತೀವಿ. ಅಸ್ಟ್ರಾಲಜಿ ಬೇರೆ, ಅಸ್ಟ್ರಾನಮಿ ಬೇರೆ. ಅಸ್ಟ್ರಾನಮಿ ಅನ್ನುವಂಥದ್ದು ನಾವು ವಾನಶಾಸ್ತ್ರ, ಯಾವ ಪ್ಲಾನೆಟ್ ಎಲ್ಲಿ. ಈಗ ನೀವು ಕೇಳಿದ್ರಿ ಯಾಕೆ ಬೇಕು ನಮಗ್ ಜ್ಯೋತಿಷ್ಯ ಅಂತ ಕೇಳಿದ್ರಿ. ನೋಡಿ, ನಮಗ್ ಗ್ರಹಣಗಳನ್ನ ಇವತ್ತು ನಾವು ನೋಡ್ಬೇಕು ಅಂತಂದ್ರೆ ನಮಗ್ ಜ್ಯೋತಿಷ್ಯ ಬೇಕು, ಕ್ಯಾಲ್ಕುಲೇಷನ್ ಬೇಕು, ಯಾವ ಗ್ರಹ ಯಾವ ಡಿಗ್ರಿಲಿ ಇದಾನೆ. ಈಗ ನಾವು ಎಕ್ಸಾಂಪಲ್ ಇಸ್ರೋದವರು ಮೊನ್ನೆ ರಾಕೆಟ್ ಉಡಾವಣೆ ಮಾಡಿದ್ರು, ಅವ್ರು ಯಾವ ಬೇಸಿಸ್ ಮೇಲೆ ಮಾಡಿದ್ರು? ಇದೇ ಪಂಚಾಂಗದ ಬೇಸಿಸ್ ಮೇಲೆ ಏನೇ ಮಾಡಿರುವಂತದ್ದು. ಇಂಥ ಡಿಗ್ರಿಗೆ ಇಂಥ ಗ್ರಹ ಬಂದಾಗ ನಾನ್ ಬಿಟ್ಟಂತ ರಾಕೆಟ್ ಆ ಡಿಗ್ರಿಗೆ ಅಲ್ಲೋಗಿ ತಲುಪುತ್ತೆ. ಹಾಗಾಗಿ ಇದು ಪೂರ್ತಿ ಅಸ್ಟ್ರಾನಮಿ ಜೊತೆಗೆ ಏನಾಗಿದೆ, ಫಲಿತ ಭಾಗ ಅನ್ನೋದು ಸೇರ್ಕೊಂಡಿದೆ. ಅಂದ್ರೆ ಪ್ರೆಡಿಕ್ಟಿವ್ ಪಾರ್ಟ್.
ಒಂದು ಒಂದು ಹಾರೋಸ್ಕೋಪ್ ನೋಡಿ ಪ್ರೆಡಿಕ್ಷನ್ ಮಾಡುವಂಥದ್ದು. ಅದು ಜ್ಯೋತಿಷ್ಯದ ಒಂದೊಂದು ಅಂಗಗಳು. ಮತ್ತೆ ಸೊ ಜ್ಯೋತಿಷ್ಯ ಅನ್ನುವಂಥದ್ದು ನಮಗೆ ಕೇವಲ ಫಲಿತ ಮಾತ್ರ ಆಗಿ ಉಳ್ಕೊಳ್ಳುವಂಥದ್ದಲ್ಲ. ಹಾಗಾದ್ರೆ ಎಷ್ಟು ಪ್ರಕಾರಗಳಿದಾವೆ? ಇಲ್ಲ, ಜ್ಯೋತಿಷ್ಯದಲ್ಲಿ ಏನಾಗತ್ತೆ ನಮ್ಗೆ ಅಂದ್ರೆ, ನಾನು ಶಾಸ್ತ್ರ ರೀತಿಯಲ್ಲಿ ಹೇಳ್ತಾ ಹೋಗ್ಬಿಡ್ತೀನಿ, ಸೈಂಟಿಫಿಕಲಿ ಬೇಡ. ನಾವು ಶಾಸ್ತ್ರ ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಜ್ಯೋತಿಷ್ಯದಲ್ಲಿ 2 ಪ್ರಕಾರ ಅಷ್ಟೇ ಅಂತ ಹೇಳ್ತೀವಿ. 2 ಪ್ರಕಾರ ಅಂದ್ರೆ ನಾವು ಕೊಡುವಂಥದ್ದು ಏನು ಅಂತಂದ್ರೆ, ಒಂದು ಶಕುನ, ನಿಮಿತ್ತ, ವಾಸ್ತು. ಈ 3 ಏನಿದೆ ಶಕುನಗಳು ಅಂದ್ರೆ, ನಾ ಎಲ್ಲೋ ಹೋಗ್ತಿದ್ದೆ, ಏನೋ ಒಂದು ಶಕುನ ಆಯ್ತು ಅಥವಾ ಏನಾಯ್ತು, ಅಥವಾ ಯಾರೋ ಈಗ ಈ ತರದ್ದು ನಾವು ನೋಡ್ತೀವಿ. ಇದನ್ನ ಶಕುನ ಭಾಗ ಅಂತ ಹೇಳ್ತೀವಿ. ಇನ್ನು ನಿಮಿತ್ತ ಅಂತಂದ್ರೆ, ನಾ ಏನೋ ಮಾತಾಡ್ತಿರ್ತೀನಿ, ಯಾರೋ ಬಂದು ಏನೋ ಸುದ್ದಿ ಹೇಳುವಂಥದ್ದು. ಈಗ ನಾನು ನಿಮ್ಮ ಹತ್ರ ಏನೋ ಮಾತಾಡ್ತಿರ್ತೀನಿ, ಇನ್ಯಾರೋ ಬರ್ತಾರೆ, ಸರ್ ಅವ್ರಿಗೆ ಮಗು ಆಯ್ತಂತ ನೋಡಿ ಸರ್ ಅಲ್ಲಿ ಅಂತ, ಅಂದ್ರೆ ಒಂದು ಸಿಹಿ ಸುದ್ದಿ ಹೇಳಿದ್ರು, ಅದು ನಿಮಿತ್ತ. ಅದು ಆಕ್ಚುಲಿ ನಾವ್ ಏನ್ ಕೇಳಿಸ್ಕೊಂತೀವಿ ಅದು ನಿಮಿತ್ತ, ನಾವ್ ಯಾವ್ದು ನೋಡ್ತೀವಿ ಅದು ಶಕುನ ಅಂತ. ಶಕುನ, ನಿಮಿತ್ತ ಭಾಗ ಮತ್ತು ವಾಸ್ತು. ಈ ವಾಸ್ತು ಅನ್ನುವಂಥದ್ದು ನಾವು ಕಟ್ಟುವಂತ ಮನೆ ಇರ್ಬೋದು ಅಥವಾ ದೇವಾಲಯಗಳಿರ್ಬೋದು, ಅಲ್ಲಿ ಬರುವಂತದ್ದು. ಅಂದ್ರೆ ಇದನ್ನ ನಾವೇನ್ ಹೇಳ್ತೀವಿ, ಅಂದ್ರೆ ಭೂಮಿಯ ಮೇಲೆ ನಡೆಯುವಂಥದ್ದು ಇದಿಷ್ಟು. ಶಕುನ, ನಿಮಿತ್ತ, ವಾಸ್ತು ಅನ್ನುವಂಥದ್ದು ಭೂಮಿ ಮೇಲೆ ನಡೆಯುವಂಥದ್ದು. ಇನ್ನು ಭೂಮಿ ಆಚೆ ನಡೆಯತ್ತಲ್ಲ, ಅದನ್ನ ನಾವು ವಾನಶಾಸ್ತ್ರ ಅಂತ ಹೇಳ್ತೀವಿ. ಅದನ್ನ ಅಸ್ಟ್ರಾನಮಿ ಅಂತ ಏನ್ ಹೇಳಿದೆ, ವಾನಶಾಸ್ತ್ರ ಅಂತ ಹೇಳಿ. ಅಂದ್ರೆ ಯಾವುದೋ ಒಂದು ಗ್ರಹ ಯಾವುದೋ ಒಂದು ಡಿಗ್ರಿ ಅಥವಾ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇದ್ದಾಗ ನನ್ನ ಮೇಲೆ ಅದು ಬೀರುವಂತ ಪರಿಣಾಮ, ಅಲ್ಲಿಂದ ಬರುವಂತ ರೇಡಿಯೇಷನ್ ನನ್ನ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನುವಂಥದ್ದು. ಹಾಗಾಗಿ ಇದನ್ನ 2 ಭಾಗ ಮಾಡ್ಕೋಬಹುದು. ಒಂದು, ಭೂಮಿ ಮೇಲೆ ನನಗೆ ಏನೇನ್ ನಡೀತಿದೆ, ಇನ್ನೊಂದು ಅಲ್ಲಿಂದ ಏನ್ ರೇಡಿಯೇಷನ್ ಬರುತ್ತೆ ಅದು ನನ್ನ ಮೇಲೆ ವ್ಯತ್ಯಾಸ ಮಾಡುತ್ತೆ. ಇನ್ನೊಂದು ಕಾರಣಿಕ ಅಂತ ಹೇಳ್ತಾರಲ್ಲ ಈ ಮೈಲಾರಲಿಂಗ ಜಾತ್ರೆಯಲ್ಲಿ ಕೆಲವೊಂದಿದೆ, ಅವೆಲ್ಲ ಅದು ಯಾವ? ಇಲ್ಲ, ಇದು ಏನಾಗುತ್ತೆ, ಕಾರಣಿಕಗಳು ಅದೆಲ್ಲ ಏನಾಗಿರುತ್ತೆ ಅವ್ರಿಗೆ ಸಾಮಾಜಿಕ. ಹೌದು, ಅಂದ್ರೆ ಅವರ ಪೂರ್ವಜರು ಎಲ್ಲ ಹಾಕೊಟ್ಟಂತಹ, ಅದಕ್ಕೆ ನಾನು ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ ಏನು ಅಂತಂದ್ರೆ, ನಾವು ಬರೀ ಏನಾಗ್ಬಿಟ್ಟಿದೆ ಈ ಮಾಡರ್ನ್ ಸೊಸೈಟಿನಲ್ಲಿ, ನಾವು ನಂಬೋದು ಪಶ್ಚಿಮದಿಂದ ಯಾವ್ದು ಬಂದಿದೆ ಅದೆಲ್ಲ ಸೂಪರ್, ನಮ್ಮಲ್ಲಿರೋದು ಏನು ಇಲ್ಲ ಅಂತ ಹೇಳಿ. ನನಗೊಬ್ರು ಮೊನ್ನೆ ಮಾತಾಡ್ತಾ ಹಿಂಗೆ ಕೇಳಿದ್ರು, ನೋಡ್ರಿ ಇದು ಅಲ್ಲಿಂದ ಬಂತಂತೆ, ಪಶ್ಚಿಮ ಅಂದ್ರೆ ವೆಸ್ಟರ್ನ್, ಎಲ್ಲ ವೆಸ್ಟರ್ನ್ ಅಂತೆ ಅಂತ. ನಾನ್ ಅಂದೆ, ಹೌದು ಬಿಡ್ರಿ, ಕರೆಕ್ಟ್, ನಮ್ ಇಂಡಿಯಾ ಬೋಳಾಗಿತ್ತು, ಏನೂ ಇರ್ಲಿಲ್ಲ, ಎಲ್ಲ ನೀವು ಅಲ್ಲಿಂದ ತಂದ್ಕೊಟ್ರಿ ಅಂತ ಸಿಟ್ಟು ಬಂದ್ ಬೈದೆ ನಾನು. ಇದು ಏನ್ ಅರ್ಥ ಮಾಡ್ಕೊಂಡ್ಲಿಲ್ಲ ಅಂತಂದ್ರೆ, ಇಲ್ಲಿಂದಾನೇ ಅಲ್ಲಿಗೆ ತಗೊಂಡೋಗಿ ಅದಕ್ಕೊಂದ್ ಸ್ವಲ್ಪ ಸುಣ್ಣ ಬಣ್ಣ ಹೊಡೆದು ಪಾಲಿಶ್ ಆಗಿ ನಮಗೆ ತಗೊಂಬಂದ್ ಮಾರ್ತಿದ್ದಾರೆ. ಈಗ ನಾವೇ ನೋಡಿದೀವಿ, ಏನ್ ಹೇಳ್ತಿದ್ರು, ಈಗ ನಾವು ಪೇಸ್ಟ್ ಫಸ್ಟ್ ಇಜ್ಲಲ್ ಹಲ್ಲುಸ್ತಾರಂತೆ, ಇವ್ರು ಸರಿ ಇಲ್ಲ, ಬೇವಿನ ಕಡ್ಡಿಲಿ ಉಸ್ತಾರಂತೆ, ಸರಿ ಇಲ್ಲ ಅಂತ ಅನ್ಬಿಟ್ಟು ನಮಗೆ ಪೇಸ್ಟ್ ಗಳನ್ನು ಕೊಟ್ಟರು. ಈ ಪೇಸ್ಟ್ ಅಲ್ಲಿ ಉಜ್ಜಕ್ ಶುರು ಮಾಡಿದ್ರು. ಈಗ ಮತ್ತೆ ಅವರೇ ಬಂದಿದ್ದಾರೆ, ಈಗ ಇದರಲ್ಲಿ ಆಕ್ಟಿವೇಟೆಡ್ ಚಾರ್ಕೋಲ್ ಇದೆ. ಚಾರ್ಕೋಲ್ ಅಂದ್ರೆ ಏನು, ಇಜ್ಲು. ಆಕ್ಟಿವೇಟೆಡ್ ನೀಮ್ ಇದೆ, ಮತ್ತೆ ಬೇವಿನ ಸೊಪ್ಪು ತಂದಿಟ್ರು. ಉಪ್ಪಿದೆ, ನಿಮ್ಮ ಇದರಲ್ಲಿ ಉಪ್ಪಿದೆ ಅಂತ ಬರುತ್ತಪ್ಪ. ಹಂಗಾರೆ ನಾವು ಅವಾಗ್ಲೇ ಉಪ್ಪಲ್ಲಿ ಉಜ್ತಿದ್ವಲ್ಲ, ಈಗ ನಾವು ಕರೆಕ್ಟಾ, ಈಗ ಇವ್ರು ತಗೊಂಬಂದ್ಮೇಲೆ ಇವ್ರು ಕರೆಕ್ಟಾ? ಹೌದೌದು, ಇದು ಪ್ರಶ್ನೆ ಇದೆ. ಹೌದು ಅಲ್ವಾ? ಅಂದ್ರೆ ಏನು ಅಂತಂದ್ರೆ ಮೂಲ. ಯಾಕೆ ನಾ ಈ ವಿಚಾರ ಸ್ವಲ್ಪ ಸಿಟ್ಟಾಗಿ ಹೇಳ್ಬೇಕಾಗತ್ತೆ ಅಂತಂದ್ರೆ, ಎಲ್ಲರೂ ಹೆಂಗ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ನಮ್ಮಲ್ಲಿ ಏನು ಇಲ್ಲ, ಎಲ್ಲ ಅಲ್ಲಿಂದನೇ ಬರೋದು ಅಂತ. ಇಲ್ಲಿ ತುಂಬಾ ಇದೆ, ಎಲ್ಲಾ ಶಾಸ್ತ್ರಗಳು ಎಲ್ಲ. ನಾವ್ ಅದಕ್ಕೆ ಏನ್ ಹೇಳ್ತೀವಿ, ಭಾರತ ಅನ್ನುವಂಥದ್ದು ಕರ್ಮಭೂಮಿ ಅಂತ. ಇಲ್ಲಿ ಯಾರು ಹುಟ್ಟತಾರ ಅವ್ರು ಬಹಳ ಪುಣ್ಯವಂತರು. ಧರ್ಮಭೂಮಿ ಮತ್ ಜೊತೆ ಕರ್ಮ. ಹೌದು, ಇಲ್ಲಿ ಯಾರು ಹುಟ್ಟತಾರೆ ಅವರೇ ಪುಣ್ಯವಂತರು, ಬಾಕಿಯವರಲ್ಲ, ಹೊರಗಡೆಯವರಲ್ಲ. ಯಾಕಂದ್ರೆ ಹೊರಗಡೆಯವ್ರು ಇಲ್ಲಿ ಬಂದು ತಿಳ್ಕೊಂಡು ಹೋಗ್ಬೇಕು ಬಿಟ್ರೆ ಅವ್ರಿಗೆ ಅಲ್ಲೇನೂ ಸಿಗಲ್ಲ. ಅವ್ರು ಏನೇ ಕಲಿಬೇಕಾದ್ರೆ ಇಲ್ಲಿಗೆ ಬರ್ಬೇಕು. ಹಾಗಾಗಿ ಇದು ಪುಣ್ಯ ಭೂಮಿ, ಕರ್ಮ ಭೂಮಿ ಇದು. ಈಗ ಈ ಶಾಸ್ತ್ರ, ಜ್ಯೋತಿಷ್ಯ, ಪೂಜೆ ಪುನಸ್ಕಾರ ಇವೆಲ್ಲ ಬಂತು ಅಂದ್ರೆ ಗ್ರಹಗತಿ ಅಂತ ಬರ್ತಾರೆ. ಗ್ರಹಗತಿ ಅಂದ್ರೆ ಏನು? ಅದೇ ಈಗ ಬರೀ ಲಿಟರಲ್ ಟ್ರಾನ್ಸ್ಲೇಷನ್ ಅಂದ್ರೆ ಪದ ಛೇದ ಮಾಡಿದ್ರೆ ನಾನು ಗ್ರಹ ಗತಿ ಆಯ್ತಾ. ಗ್ರಹಗಳ ಗತಿ ಅಂದ್ರೆ ಏನು, ಮೂವ್ಮೆಂಟ್ ಅಂತ ಆಯ್ತಾ. ಅದು ನಾವು ಗ್ರಹ ಗತಿ ಅಂತ ಹೇಳ್ಬಿಡ್ತೀವಿ, ಎಲ್ಲ ನಮ್ ಗ್ರಹ ಗತಿ ಅಂತ ಹೇಳ್ತೀವಿ. ಆದ್ರೆ ಶಾಸ್ತ್ರದಲ್ಲಿ ಒಂದು ಶ್ಲೋಕ ಇದೆ, ಏನು ಗ್ರಹಗತಿಗೆ ಅಂತಂದ್ರೆ, ನಮಗೆ ಪೂರ್ವಜನ್ಮ ಕೃತಂ ಕರ್ಮಂ ಶುಭಂ ಭವತಿ ವಾಶುಭಂ ತಸ್ಯ ಪಂಕ್ತಿಂ ಗ್ರಹ ಸರ್ವೇ ಸೂಚಯಂತಿಹ ಜನ್ಮನಿ ಅಂತ. ಅಂದ್ರೆ ನಾನು ಪೂರ್ವ ಜನ್ಮದಲ್ಲಿ ಮಾಡಿರುವಂತ ಶುಭ ಕರ್ಮ ಅಥವಾ ಅಶುಭ ಕರ್ಮ, ಇದನ್ನ ಯಾವ್ದು ತೋರಿಸುತ್ತೆ? ಈಗ ನಿಮಗೊಂದು ರೇಟ್ ಕಾರ್ಡ್ ಕೊಡ್ಬೇಕಲ್ಲ, ನೀ ಪೂರ್ವ ಜನ್ಮದಲ್ಲಿ ಏನ್ ಮಾಡಿದ್ಯಾ, ಈ ಜನ್ಮದಲ್ಲಿ ಏನ್ ಮಾಡ್ತಿದ್ಯಾ, ಅಥವಾ ನೀನು ಶುಭ ಮಾಡಿದ್ಯೋ ಅಶುಭ ಮಾಡಿದ್ಯೋ ಅನ್ನೋಕೆ ಒಂದು ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಲ್ಲ. ಈಗ ನನ್ನ ಎಷ್ಟೋ ಜನ್ಮದ ಒಂದು ಮಾರ್ಕ್ಸ್ ಕಾರ್ಡ್ ಬೇಕಲ್ಲ. ಆ ಮಾರ್ಕ್ಸ್ ಕಾರ್ಡ್ ಯಾವ್ದು ಅಂತಂದ್ರೆ ಸೂಚಯಂತಿಯ ಜನ್ಮನಿ. ನಮ್ಗೆ ಏನಂತೀವಿ, ತಸ್ಯ ಪಂಕ್ತಿ ಗ್ರಹ ಸರ್ವೆ. ಪಂಕ್ತಿ ಅಂದ್ರೆ ಈಗ ಊಟಕ್ಕೆ ಕೂರ್ತೀವಿ, ಪಂಕ್ತಿಲಿ ಸಾಲು ಅಂತಂದ್ರೆ ಗ್ರಹಗಳ ಸಾಲು ನಮಗೆ ಏನ್ ತೋರ್ಸುತ್ತೆ ಅಂತಂದ್ರೆ ನನ್ನ ಶುಭ ಮತ್ತು ಅಶುಭ ಕರ್ಮಗಳನ್ನು ತೋರ್ಸತ್ತೆ. ಬಿಟ್ರೆ ಗ್ರಹಗಳಾಗಿ ಎಲ್ಲಾ ಗ್ರಹಗಳು 9 ಗ್ರಹಗಳು ಒಳ್ಳೇದೇನೆ. ಶನಿ ಅಯ್ಯೋಯ್ಯೋ, ಶನಿ ಅಯ್ಯಯ್ಯೋ ಯಾರಿಗೆ? ನೀನ್ ಕರ್ಮ ಸರಿ ಮಾಡಿಲ್ಲ ಅಂದ್ರೆ ಅಯ್ಯಯ್ಯೋ,
ಆದ್ರೆ ಶನಿ ಶನಿನೇ, ರಾಹು ರಾಹುನೇ, ಗುರುನೇ, ರವಿ ರವಿನೇ. ಸರಿ, ಈಗ ಒಂದು ಪ್ರಶ್ನೆ ಬರ್ತದೆ, ಏನು ಗ್ರಹಗತಿ ಮತ್ತು ಹಣೆ ಬರ ಇದ್ರ ವ್ಯತ್ಯಾಸ ಏನು? ಇಲ್ಲ, ಗ್ರಹ ಹಣೆ ಬರ ಹೆಂಗೈತಪ್ಪ, ನನ್ನ ಗ್ರಹಗತಿ ಹೆಂಗೈತೆ ಎರಡು ಹೇಳ್ತಾರ, ಇದ್ರ ಡಿಫ್ರೆನ್ಸ್ ಬಿಟ್ವೀನ್ ಇದು ಅದೇ ಏನಾಗತ್ತೆ, ನಾವು ಯಾವುದೇ ಒಬ್ಬ ಮನುಷ್ಯ ಹುಟ್ಟತಾ ಇದ್ದಾನೆ ಅಂತಂದ್ರೆ ಅವನು ಎರಡು ರೀತಿ ಕರ್ಮ ತಗೊಂಡು ಹುಟ್ಟತಾನೆ ಅಂತ ಹೇಳ್ತೀವಿ ನಾವು. ಒಂದು ತನ್ನ ಸ್ವಂತ ಕರ್ಮಗಳು, ತಾನೇನೇನು ಮಾಡಿದ್ದ ಅದು ಯಾವ ಜನ್ಮದಲ್ಲಿ ಇರ್ಬೋದು ಅದನ್ನ ಈಗ ತಗೊಂಡ್ಬರ್ತಾನೆ ಅಂತ. ಈ ತನ್ನ ಸ್ವಂತ ಕರ್ಮಗಳನ್ನ ಅವನು ಬದಲಾಯಿಸ್ಕೊಳಕ್ಕೆ ಅವನಿಗೆ ಭೂಲೋಕದಲ್ಲಿ ಎಲ್ಲಾ ರೀತಿಯ ಅವಕಾಶಗಳಿದೆ. ಆದ್ರೆ ಇನ್ನೊಂದಿದೆ, ನನ್ನ ಹಣೆ ಬರ, ನನ್ ಗ್ರಾಚಾರ, ನಾನೇನು ಮಾಡಕ್ಕಾಗಲ್ಲ ಅನ್ನೋದು ನಸೀಬ್ ಅಂತೀವಲ್ಲ, ಅದೇನು ಅಂತಂದ್ರೆ ನಾವು ಕೇಳದೆ ನಮಗ್ ಬರುವಂತದ್ದು. ಎಕ್ಸಾಂಪಲ್ ಹೇಳ್ತೀನಿ ನಾನು ಇವಾಗ. ನೀವು ಇಂಥವ್ರ ಹೊಟ್ಟೆಲ್ ಹುಟ್ಟಬೇಕು, ಇಂಥ ಫ್ಯಾಮಿಲಿಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಲ್ಲ. ಹೌದು, ಅದು ನನ್ನ ಪ್ರಾರಬ್ಧ. ಅದನ್ನ ನಾನು ಚೇಂಜ್ ಮಾಡಕ್ ಬರಲ್ಲ. ನಾನು ಹುಟ್ಟಿದ ತಕ್ಷಣ ಅಯ್ಯೋ ನೀನ್ ನನಗೆ ಈ ಅಪ್ಪ ಅಮ್ಮ ಬ್ಯಾಡಿತ್ತು, ನನಗೆ ಅವ್ರು ಬೇಕಿತ್ತು, ನಾನು ಅವ್ರ ಮನೇಲಿ ಬೆಳಿತೀನಿ ಅನ್ನಕ್ಕಾಗಲ್ಲ. ಅಂದ್ರೆ ಯಾವುದು ನನ್ನ ಪ್ರಾರಬ್ಧ ಕರ್ಮಗಳಿರುತ್ತೆ ಅದನ್ನ ಬದಲಾಯಿಸಕ್ಕಾಗಲ್ಲ. ಯಾವುದು ನನ್ನ ಸ್ವಯಾರ್ಜಿತ ಕರ್ಮಗಳಿರುತ್ತಲ್ಲ, ನನ್ನ ಸ್ವಯಾರ್ಜಿತ ಕರ್ಮ, ಅದನ್ನಷ್ಟನ್ನು ನೀವು ಬದಲಾಯಿಸ್ಕೋಬಹುದು. ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಸ್ವಯಾರ್ಜಿತ ಕರ್ಮಗಳನ್ನ ನೀವು ಬದಲಾಯಿಸ್ಕೋಬಹುದು, ಪ್ರಾರಬ್ಧ ಕರ್ಮಗಳನ್ನ ನೀವು ಬದಲಾಯಿಸ್ಕೊಳಕ್ ಆಗಲ್ಲ. ಇದು ಫಿಕ್ಸ್. ಇದನ್ನ ಬದಲಾಯಿಸೋ ಶಕ್ತಿ ಇಲ್ಲ, ಯಾವ ಜ್ಯೋತಿಷ್ ಶಾಸ್ತ್ರಕಾರನಿಗೂ ಇಲ್ಲ. ಪ್ರಾರಬ್ಧ ಕರ್ಮ ಬದಲಾಯಿಸಕ್ ಆಗಲ್ಲ. ಓಕೆ, ಈಗ ಜಾತಕ ಅಂದ್ರೆ ಏನು? ಅದೇ ನಾವು ಗ್ರಹಗತಿ ಆಯ್ತು, ಹಣೆ ಬರ ಆಯ್ತು, ನಾವು ಹುಟ್ಟಿದ ಟೈಮು, ಹುಟ್ಟಿದ ಊರು, ಹುಟ್ಟಿದ ಸ್ಥಳ ಅದನ್ನೆಲ್ಲ ನೋಡ್ಕೊಂಡು ನಮ್ದು ನಕ್ಷತ್ರ, ರಾಶಿ, ಗೋತ್ರ, ಯೋ ದೇವರೇ ಕರ್ಮ ಅಂತ ಬಂದ್ಬಿಡ್ತಾರ, ಅದಕ್ಕೆ ಜಾತಕ ಅಂತಾರೆ. ಏನು ಅದು? ಅದೇ ನಾವು ಹುಟ್ಟಿದಾಗ ಯಾವ್ಯಾವ ಪ್ಲಾನೆಟ್ ಅಥವಾ ಯಾವ್ಯಾವ ಗ್ರಹಗಳು ಯಾವ ಡಿಗ್ರಿ ಅಥವಾ ಯಾವ ರಾಶಿಲಿದೆಯೋ, ನಾ ಹುಟ್ಟಿದ ತಕ್ಷಣ ಒಂದು ಫೋಟೋ ಹೊಡೆದು ಇಟ್ಕೊಂಡಂಗೆ. ನಾ ಹುಟ್ಟಿದಾಗ ರವಿ ಇಲ್ಲಿದ್ದ, ನಾ ಹುಟ್ಟಿದಾಗ ಗುರು ಇಲ್ಲಿದ್ದ, ನಾ ಹುಟ್ಟಿದಾಗ ಶನಿ ಇಲ್ಲಿದ್ದ ಅಂತ ಒಂದು ಫೋಟೋ. ಅದು ಆ ಟೈಮಿಗೆ ಆಯಾ ಗ್ರಹಗಳು ಎಲ್ಲೆಲ್ಲಿದ್ರು ಅದೊಂದು ಫೋಟೋ ಹೊಡೆದು ಇಟ್ಕೊಂಡಂಗೆ. ಅದೇ ನನ್ನ ಹಾರೋಸ್ಕೋಪ್ ಅಥವಾ ಅದೇ ನನ್ನ ಜಾತಕ. ನಾವ್ ಏನ್ ಮಾಡ್ತೀವಿ ಈಗ, ಈ ತರ ಜ್ಯೋತಿಷಿಗಳ ಹತ್ರ ತಗೊಂಡು ಹೋಗೋದು, ನಾನು ಹುಟ್ಟಿದಾಗ ನನ್ ಗ್ರಹಗಳು ಹಿಂಗಿಂಗಿತ್ ಸ್ವಾಮಿ ಏನ್ ಹೇಳಿ ಅಂತ ಹೇಳ್ತೀವಿ. ಅವಾಗ ಅವ್ರು ನೋಡ್ತಾರೆ, ಓಹೋ ಈ ಪಂಕ್ತಿಯಲ್ಲಿ ಎಲ್ಲಾ ಗ್ರಹಗಳು ನಿಂತಿದ್ರೆ ನಿಮ್ಮ ಶುಭ ಫಲಗಳೇನು, ನಿಮ್ಮ ಅಶುಭ ಫಲಗಳೇನು ಅಂತ ನೋಡ್ಬಿಟ್ಟು ಅವರು ನಿಮಗೆ ಹೇಳುವಂಥದ್ದು. ಓಕೆ, ಜನ್ಮ ಕುಂಡಲಿ ಅಂದ್ರೆ ಅದೇ ಸೇಮ್. ಜನ್ಮದಲ್ಲಿ ನಾನು ಜನ್ಮ ಆದಾಗ ಈ ವಾನಶಾಸ್ತ್ರ ಅಥವಾ ಈ ಪ್ರಕೃತಿಯಲ್ಲಿ ಯಾವ ಗ್ರಹಗಳು ಎಲ್ಲೆಲ್ಲಿತ್ತು ಅನ್ನುವಂಥದ್ದನ್ನ ಒಂದು ಫೋಟೋ ಹೊಡೆದಿಟ್ಟಿರುವಂತದ್ದೇ ನಮ್ಮ ಜಾತಕ ಜನ್ಮ ಕುಂಡಲಿ ಅಂತ. ಈಗ ನಾನು ಒಂದೇನು ಸಮಸ್ಯೆ ಬರುತ್ತಿಲ್ಲ ಅಂದ್ರೆ, ಭಗವಂತ ಬರೆದ ಹಣೆ ಬರಹನ್ನ ಭವಿಷ್ಯನ ನೀವು ಬದಲು ಮಾಡ್ತಾರ ಜ್ಯೋತಿಷಿಗಳು? ಇಲ್ಲಿ ಏನಾಗಿದೆ, ಈಗ ಆತರ ಹೇಳ್ಕೊಂಡಿರೋ ಜ್ಯೋತಿಷಿಗಳೇ ಜಾಸ್ತಿ ಆಗಿದೆ. ಇಲ್ಲಿ ಬಂದು ದುಡ್ಡು ಮಾಡೋರಾಗಿದ್ದಾರೆ. ಹೆಂಗ್ ಗೊತ್ತಾ, ನಿಂದು 6ನೇ ಮನೆಯಾಗ ಶನಿ ಇದ್ದ 9ಕ್ಕೆ ಬಂದ, 9 ಮನೆಯಾಗಿದ್ದ 3ಕ್ಕೆ ಹೋದ, 3ಕ್ಕೆ ಹೋದ 6ಕ್ಕೆ. ಯಾರ್ಯಾರ ಮನೆಯಾಗ ಎಲ್ಲಿಲ್ಲದ, ನಮ್ಮ ಮನೆಯಾಗ ಎಲ್ಲದ ನಮ್ಮ ಶನಿ, ಅವನ ಮನೆ ನಮ್ಮ ಮನೆ ಬಿಟ್ಟು ಅಲ್ಲಿ ಯಾಕೆ ಹೋದ, ಅವನ ಮನೆ ಬಿಟ್ಟು ಇಲ್ಲಿ ಯಾಕೆ ಬಂದ? ಏನು ಅದು ಹೇಳುದು, ನೀನು ಹೋಮ ಮಾಡು, ಹವನ ಮಾಡು, ಪೂಜೆ ಮಾಡು, ಅಲ್ಲಿ ಹೋಗು ಇಲ್ಲಿ ಹೋಗು, ಅವನೇ ಸಮಸ್ಯೆ ಒಳಗಿರ್ತಾನೆ. ಮತ್ತೊಂದು 20,000 ಖರ್ಚು, 30,000 ಖರ್ಚು, 50. ಇದು ಒಂದು ಕಮರ್ಷಿಯಲ್ ಆಗಿದೆ. ಹೌದಾ? ಇದು ಬದಲು ಆಗ್ಬೋದಾ? ಇಲ್ಲ, ಏನಾಗತ್ತೆ ಅಂತಂದ್ರೆ ಈಗಿನ ಸಮಾಜ ಸ್ಥಿತಿ ಹೇಗಾಗಿದೆ ಅಂತಂದ್ರೆ, ಈ ನೀವು ಹೇಳ್ದಂಗೆ ಕಮರ್ಷಿಯಲ್ ತುಂಬಾ ಆಗ್ಬಿಟ್ಟಿದೆ. ಅದು ಆ ಟಾಪಿಕ್ ಬೇಡ, ಯಾಕಂತಂದ್ರೆ ಅವ್ರ ಹೊಟ್ಟೆ ಪಾಡಿಗೆ ಏನೋ ಮಾಡ್ಕೊಂಡು ಕೂತಿದ್ದಾರೆ ಈಗ ಅದನ್ನ. ಆದ್ರೆ ರಿಯಲ್ ಆಗಿ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಏನ್ ಹೇಳ್ತೀವಿ ಅಂತಂದ್ರೆ, ಸಾಮಾನ್ಯವಾಗಿ ಈಗ ತುಂಬಾ ಪ್ರೇಕ್ಷಕರಿಗೆ ಏನಾಗ್ಬಿಟ್ಟಿರುತ್ತೆ, ಈ ನಿತ್ಯ ಭವಿಷ್ಯ ನೋಡೋದು ಅಂತ. ದಿನ ನಂದೇನು ನೋಡ್ಕೊಂಡು ಕುಂದಿರ್ತಾವ. ಅದು ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ, ಈ ತರ ನಿತ್ಯ ಭವಿಷ್ಯ ಅನ್ನೋ ಕಾನ್ಸೆಪ್ಟೇ ಇಲ್ಲ. ದಿನ ನಿಮ್ ಭವಿಷ್ಯ ಚೇಂಜ್ ಆಗಲ್ಲ. ಎವ್ರಿ ಡೇ ನಿಮ್ ಭವಿಷ್ಯ ಚೇಂಜ್ ಆಗಲ್ಲ. ಏನಾಗತ್ತೆ, ಈ ಸಂವತ್ಸರ ನಾವೇನು ಯುಗಾದಿಯಲ್ಲಿ ಪಂಚಾಂಗ ಶ್ರವಣ ಅಂತ ಮಾಡ್ತೀವಿ, ಆ ಪಂಚಾಂಗ ಶ್ರವಣ ಮಾಡ್ಬೇಕಾದ್ರೆ ಇಂತಿಂತ ರಾಶಿಯವರಿಗೆ ಇಂತಿಂತ ಫಲಗಳಿದೆ ಅಂತಂದ್ಬಿಟ್ಟು ಸಂವತ್ಸರ ಫಲ ಇದೆ. ಅಂದ್ರೆ ಈ ವರ್ಷ ನನಗೆ ಏನೇನಾಗತ್ತೆ ಅನ್ನುವಂಥದ್ದು. ಅದರಲ್ಲೂ ಒಂದು ಪ್ರಾಬ್ಲಮ್ ಇದೆ. ಏನು ಅಂತಂದ್ರೆ, ಈಗ ಎಕ್ಸಾಂಪಲ್ ಮೇಷರಾಶಿಯವರಿಗೆ ಈ ವರ್ಷ ಮದುವೆ ಆಗತ್ತೆ ಅಂತ ಏನೋ ಒಂದು ಇತ್ತು ಅಂತಂದ್ರೆ, ಈ ವರ್ಷ ಇರೋ ಮೇಷರಾಶಿ ಎಲ್ರಿಗೂ ಮದುವೆ ಆಗಲ್ಲ. ರಾಶಿಗಳು ಎಷ್ಟದ? 12 ರಾಶಿ ಇದೆ. ನಕ್ಷತ್ರ ಎಷ್ಟದ? 27 ನಕ್ಷತ್ರ. ಎಷ್ಟು ಜನಸಂಖ್ಯೆ ಐತಿ, ಇಷ್ಟು ಮಂದಿಗೆ ಇಷ್ಟ ಹೆಂಗ 12 ರಾಶಿನ 12 ನಕ್ಷತ್ರನ? ಇಲ್ಲ, ಏನು ಅಂತಂದ್ರೆ ಈ ಗೋಲ ಅನ್ನೋದು ಏನಿದೆ, ಇದು 360 ಡಿಗ್ರಿ ಏನಿದೆ, ಇದು ಏನು ನಾವು ಒಂದು
ರಾಶಿ ಏನ್ 12 ರಾಶಿ ಅದನ್ನ ನಾವು ಚೌಕಟ್ಟಲ್ಲಿ ಹಾಕ್ತಿವಿ, ಆದ್ರೆ ಅದು ಒಂದು ಗೋಲ. ಅದು ಈ 365 ಡಿಗ್ರಿಲೇ ಇಡೀ ಮನುಷ್ಯನ ಜೀವನ ಇದೆ. ಓಕೆ, ಜ್ಯೋತಿಷ್ಯ ಸುಳ್ಳಲ್ಲ. ಅದೇ ಜ್ಯೋತಿಷ್ಯ ಹೇಳುವಂತವರು ಅವರ ಜ್ಞಾನ ಮಟ್ಟ ಎಲ್ಲಿಗಿದೆ ಅನ್ನೋದ್ರ ಮೇಲೆ ಈ ಶಾಸ್ತ್ರನ ಬಳಸ್ಕೊಂತಾರೆ. ಮತ್ ಏನಾಗುತ್ತೆ, ನಮ್ದು ಈಗ ಏನಾಗಿದೆ, ನಾನು ಬರೀ ಜ್ಯೋತಿಷಿಗಳು ತಪ್ಪು ಅಂತಾನು ಹೇಳಲ್ಲ. ನಾನು ವೀಕ್ಷಕರಿಗೆ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ. ವೀಕ್ಷಕರು ಅಷ್ಟೇ, ಏನು ಅಂತಂದ್ರೆ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಈಗ ಒಬ್ಬರು ಜ್ಯೋತಿಷಿ ಇರ್ತಾರೆ, ಪ್ಯಾಂಟ್ ಹಾಕೊಂಡು ಒಂದು ಹೋಟ್ಲಲ್ಲಿ ಊಟ ಮಾಡ್ಬಿಟ್ರೆ ಅಯ್ಯೋ ಏನ್ ಜ್ಯೋತಿಷಿ ನಾನು ಪ್ಯಾಂಟ್ ಅಂದ್ರೆ ಅವ್ರಿಗೆ ಸ್ವಂತ ಜೀವನ ಇಲ್ವಾ? ಅವ್ರ ಜ್ಞಾನ ಬೇರೆ, ಅವ್ರ ಜೀವನ ಬೇರೆ. ನಮ್ಮವ್ರು ಹೆಂಗೆ ಅಂತಂದ್ರೆ ಅವರು ಈ ತರನೇ ಬಟ್ಟೆ ಹಾಕಿರ್ಬೇಕು, 4 ಮಾಲೆ ಹಾಕೊಂಡಿರ್ಬೇಕು, ಕೈಗೆಲ್ಲ ಕಡ್ಗ ಹಾಕೋಬೇಕು, ನಾಮ ಗೀಮ ಹಾಕೊಂಡು ಚೆನ್ನಾಗಿ ಕಾಣ್ಬೇಕು. ಅವ್ರು ಭಾರಿ ಇದು ಅಂತ. ಅಂತವ್ರು ಏನಾಗ್ಯಾರ ಗೊತ್ತಾ, ಒಂದೊಂದು ಟಿವಿ ಪರ್ಚೇಸ್ ಮಾಡ್ಬಿಟ್ಟಾರ ಈಗ. ಹೌದೇ ಸ್ಲಾಟ್ ನಮಗೆ ಟಿವಿ ಪೇಪರ್ ನಡ್ಸಕ್ ಆಗುದಿಲ್ಲ, ಅವ್ರು ನಡೆಸ್ತಾರೆ. ಹೌದು, ಖಂಡಿತ ಹಂಗಾಗಿದೆ, ಕಳಿಸಬಹುದು ಅವರು ಅಂತ. ಹೌದು, ಈಗ ಹಂಗಾಗಿದೆ. ಆದ್ರೆ ಇದನ್ನ ರಿಯಲ್ ಅಂದ್ರೆ ನಾ ಹೇಳಿದ್ನಲ್ಲ, ಈ ಜ್ಯೋತಿಷ್ ಶಾಸ್ತ್ರ ಅಥವಾ ಇದು ಒಂದು ರಿಯಲ್ ಅಸ್ಟ್ರಾಲಜಿ ಅಂತ ನಾವೇನ್ ಹೇಳ್ತೀವಲ್ಲ, ಇದನ್ನ ಏನು ಅಂತಂದ್ರೆ ಗುರು ಮುಖೇನ ಪಾಠ ಆಗ್ಬೇಕು ಅಂತ ಹೇಳ್ತೀವಿ. ಇದು ನಾವು ಯೂಟ್ಯೂಬ್ ಅಲ್ಲಿ ನೋಡ್ದೆ, ಇಲ್ಲ ಆನ್ಲೈನ್ ಕ್ಲಾಸ್ ಕೇಳ್ದೆ, ನಾಳೆ ನಾನು ಎಲ್ಲ ನಾಳೆಯಿಂದ ಹೇಳಕ್ ಶುರು ಮಾಡ್ಬಿಡ್ತೀನಿ ಅನ್ನುವಂಥದ್ದು ಒಂದು 20% ಅಷ್ಟೇ. 80% ನಿಮಗೆ ಗುರುಗಳ ಆಶೀರ್ವಾದ. ಹೌದು, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಟು ಮುಂದೆ ಹೋಗ್ಬಿಡ್ತೀನಿ. ಹೆಂಗೆ ಅಂತಂದ್ರೆ, ಮಹಾಭಾರತದಲ್ಲಿ ಸುಮಾರು ಕಥೆಗಳಿದೆ. ಆರುಣಿ ಕತೆ ಇದೆ, ಆಮೇಲೆ ನಿಮಗೆ ಧೌಮ್ಯ ಮಹರ್ಷಿಗಳ ಶಿಷ್ಯಂದ್ರ ಕತೆ ಇದೆ. ಅದರಲ್ಲೆಲ್ಲ ಹೆಂಗಿರುತ್ತೆ ಅಂತಂದ್ರೆ, ಆ ಶಿಷ್ಯನನ್ನ ಅಳಿತಾ ಇದ್ರು. ಅವರೆಲ್ಲ ಏನ್ ಮಾಡೋರು, ಫಸ್ಟ್ ಗುರುಕುಲಕ್ಕೆ ಸೇರಿಸ್ಕೊಂಡ ತಕ್ಷಣ ಕೂತ್ಕೊಂಡು ನಿಂಗೆ ಪಾಠ ಹೇಳ್ಕೊಡ್ತೀನಿ, ಇವತ್ತಿನ ತರ LKG ಮಕ್ಳಿಗೆ ABCD ಹೇಳ್ಕೊಡ್ತಾರಲ್ಲ, ಅಥವಾ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅದೆಲ್ಲ ಇರ್ತಿರ್ಲಿಲ್ಲ. ಫಸ್ಟ್ ಹೋಗಿ ದನ ಕಾಯಿ ಅನ್ನೋರು, ಫಸ್ಟ್ ದನ ಕಾಯಿಸೋರು. ಅಂದ್ರೆ ಅರ್ಥ ಏನು, ನೀನು ದನದ ಜೊತೆಗೆ ಸಂಪರ್ಕ ಜಾಸ್ತಿ ಬೆಳೆಸಿದ್ರೆ ನಿನ್ನ ಒಂದು ಏನು ಮೆಂಟಲ್ ಎಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ. ಅದಕ್ಕೆ ಇಷ್ಟು 4 ವರ್ಷ ನೀ ಫಸ್ಟ್ ದನ ಕಾಯ್ಬೇಕು ಅಂತ. ಅಂದ್ರೆ ಅರ್ಥ ಏನು, ನೀನ್ ಹಸುಗಳ ಜೊತೆ ಸಂಪರ್ಕದಲ್ಲಿ 4 ವರ್ಷ ಇದ್ರೆ ಮುಂದೆ ನಾನು ಹೇಳತಕ್ಕಂತ ಶಾಸ್ತ್ರ ನಿನ್ ತಲೆ ಒಳಗ್ ಹೋಗುತ್ತೆ ಅಂತ. ಈಗ ನಾವ್ ಅದನ್ನ ಬಿಟ್ಟೇ ಬಿಟ್ಟಿದೀವಿ, ಪ್ಯಾಕೆಟ್ ಹಾಲು ತಗೊಂಡ್ಬರ್ತಿದೀವಿ. ಈಗ ಹಸು ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ. ಆಮೇಲೆ ಏನ್ ಮಾಡೋರು, ಇವರು ಶಾಸ್ತ್ರ ಹೇಳ್ಕೊಡಕ್ಕೆ ತುಂಬಾ ಸತಾಯಿಸೋರು. ಈಸಿಯಾಗಿ ಕೂರಿಸ್ಕೊಂಡು ನಿನಗೆ ಬಾಯಿಲ್ ಕುತ್ಕೊಂಡು ನಿನಗೆ ನಾನು ಶಾಸ್ತ್ರ ಹೇಳ್ಕೊಡ್ತೀನಿ ಅಂತ ಹಂಗೆ ಹೇಳ್ಕೊಡ್ತಿರ್ಲಿಲ್ಲ. ಅವನಲ್ಲಿ ಆ ಯೋಗ್ಯತೆ ಇದೆಯಾ, ನಾನು ಕೊಡೋಂತ ಇದೊಂದು ಅಮೃತ ಸರ್, ಇದನ್ನ ಕುಡ್ದವನು ಚಿರಂಜೀವಿ ಆಗ್ತಾನೆ. ಆತರ ಒಂದು ಅಮೃತ ಶಾಸ್ತ್ರ ಇದು. ಇದನ್ನ ಯಾರಿಗ್ ಬೇಕು ಅವ್ರಿಗೆ ಹಂಚ್ಕೊಂಡ್ ಬರೋದಲ್ಲ. ಇದು ಏನಾಗಿದೆ, ಈ ಅಮೃತ ನಾನು ಕೊಡಬೇಕು ಅಂತಿದ್ದಾಗ ಅವನಲ್ಲಿ ಸತ್ ಪಾತ್ರನ, ಇದನ್ನ ಈ ಅಮೃತವಾಗಿ ಅದನ್ನ ನೋಡಿ ಕಣ್ಣಿಗೆ ಒತ್ಕೊಂಡು ಅದನ್ನ ತಗೊಂತಾನ, ಅಥವಾ ಇದನ್ನ ಅವನು ವೇಸ್ಟ್ ಮಾಡ್ತಾನ, ಇದನ್ನ ಹೆಂಗೆ ದುರ್ಬಳಕೆ ಮಾಡ್ಕೊಂತಾನ ಅಂತ ನೋಡ್ಬಿಟ್ಟು ಶಾಸ್ತ್ರವನ್ನ ಕೊಡ್ತಿದ್ರು. ಅವಾಗ ಏನ್ ಮಾಡೋರು, ಟೆಸ್ಟ್ ಮಾಡೋರು ಗುರುಗಳು. ಯಾವುದೇ ಶಾಸ್ತ್ರನ ಫ್ರೀಯಾಗಿ ಹಿಂಗ್ ಹೇಳ್ಕೊಡ್ತಿರ್ಲಿಲ್ಲ. ನನಗೆ ನನ್ನ ಗುರುಗಳು ಈ ಶಾಸ್ತ್ರ ಹೇಳ್ಕೊಡ್ಬೇಕಾರೆ ನಿನಗೆ ವಾರದಲ್ಲಿ 1 ದಿನ ಹೇಳ್ಕೊಡ್ತೀನಿ ಅಂತಂದ್ರು. ಫಸ್ಟ್ ಮಂಗಳವಾರ ನೀ ಬರಬೇಕು ಅಂದ್ರು. ನಾನು ಶಿವಮೊಗ್ಗದಿಂದ ನಾನು ತಮಿಳ್ನಾಡಿಗೆ 450-500 ಕಿಲೋಮೀಟರ್ ಬಸ್ ಹಾಕೊಂಡು ಅಲ್ಲಿಗೆ ಹೋಗೋದು, ಒಂದು ಲಾಡ್ಜ್ ಹಿಡಿಯೋದು, ಅಲ್ಲಿ ಕೂರೋದು, ಅವ್ರ ಮನೆಗೆ ಹೋಗೋದು. ಇವತ್ತು ಸ್ವಲ್ಪ ಪ್ರಾಬ್ಲಮ್ ಇದೆ, ಮುಂದಿನ ಮಂಗಳವಾರ ಬಾ ಅನ್ನೋರು. ಸರ್, ಈ ತರ ನಾನು 14 ಮಂಗಳವಾರ ಹೋಗಿದ್ದೀನಿ. 14 ಮಂಗಳವಾರ ಏನೂ ಮಾಡ್ಲಿಲ್ಲ. ಬಸ್ ಚಾರ್ಜ್ ಖರ್ಚಾಗಿದೆ, ಲಾಡ್ಜ್ ಚಾರ್ಜ್ ಖರ್ಚಾಗಿದೆ ನನಗೆ. 14 ಮಂಗಳವಾರ ಮುಗಿದ ಮೇಲೆ ಅವರು ಯೋಗ್ಯತೆ ಇದೆ ಇವನಿಗೆ, ಪ್ರತಿ ವಾರ ಬರ್ತಿದ್ದಾನೆ, ನಾನು ಹೇಳ್ಕೊಡ್ಲಿಲ್ಲ ಅಂತ ಅನ್ಬಿಟ್ಟು ಇವನು ಬರ್ದೇ ಇರ್ಲಿಲ್ಲ. ಸುಮ್ನೆ ಇವ್ರು ಹೇಳ್ಕೊಡಲ್ಲ, ನಾನು ಸುಮ್ನೆ ಹೋಗೋದು ಅಂತ ನನ್ನ ಮನ್ಸಿಗೆ ಬರ್ಲಿಲ್ಲ ಅಂತ ಅವಾಗ ಕೂತ್ಕೊಂಡು ನನಗೆ ಶುರು ಮಾಡಿ 8 ವರ್ಷ ನನಗೆ ಹೇಳ್ಕೊಟ್ರ. ಆಮೇಲೆ ಅವರು ವಾರ ಅಲ್ಲ, ಅವಾಗ ತಿಂಗಳಲ್ಲಿ 10 ದಿನ ನನಗೆ 8 ವರ್ಷ ಈ ಶಾಸ್ತ್ರನ ಕಲ್ಸಿದ್ರು. ಅಂದ್ರೆ ಏನಂತಂದ್ರೆ, ಯಾವುದೇ ಒಂದು ಶಾಸ್ತ್ರ ಕಲಿಬೇಕು ಅಂತಂದ್ರೆ ಫಸ್ಟ್ ಯೋಗ್ಯತೆ, ಆ ಯೋಗ್ಯತೆ ಇದ್ರೆ ಮಾತ್ರ ಅಂತವ್ರಿಗೆ ಮಾತ್ರ ಇದನ್ನ ಕೊಡಬೇಕು ಅಂತಾನೆ ಇರುವಂತದ್ದು ಶಾಸ್ತ್ರ. ಈಗ ಇದು ಬಹುಶಃ ಜ್ಯೋತಿಷ್ಯ ಇದು ಬ್ರಾಹ್ಮಣರಿಗಷ್ಟ ಸೀಮಿತ, ಯಾವುದೇ ಕಾರಣಕ್ಕೂ ಇಲ್ಲ. ನಮಗೆ ನಾವು ತುಂಬಾ ಏನು ಅಂತಂದ್ರೆ ಹಳೆ ನಾವು ಪುರಾಣ ಕಥೆಗಳಲ್ಲೆಲ್ಲ ನೋಡಿದೀವಿ, ಈ ಶಾಸ್ತ್ರಕ್ಕೆ ಯೋಗ್ಯತೆ ಬೇಕು. ಬ್ರಾಹ್ಮಣ ಅನ್ನೋ ಯೋಗ್ಯತೆ ಅಲ್ಲ, ಯೋಗ್ಯತೆ ಬೇಕು ಅವನಿಗೆ. ಆ ವ್ಯಕ್ತಿತ್ವ ಇರಬೇಕು. ಹೌದು. ಇನ್ನೊಂದು ಏನು ಅಂತಂದ್ರೆ, ಯಾವುದೇ ಒಂದು ಯಾವ್ದೋ ಒಂದು ನಾರ್ಮಲ್ ನಾವು ಮೆಟೀರಿಯಲಿಸ್ಟಿಕ್ ಆಗಿ ಕಲಿಬೇಕಂದಂತಹ ಒಂದು ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ನೀ ಟೈ ಹಾಕೊಂಡ್ಬರ್ಬೇಕು, ಬೆಲ್ಟ್ ಹಾಕೊಂಡ್ಬರ್ಬೇಕು, ಶೂಸ್ ಹಾಕೊಂಡ್ಬರ್ಬೇಕು, ನೀನ್ ಹಿಂಗ್ ಬಂದ್ರೆ ಹೊರಗಡೆ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ.
ಅಷ್ಟೆಲ್ಲ ಕ್ವಶನ್ ಮಾಡಕ್ ನಮಗ್ ಗೊತ್ತಿದೆ. ಅದೇ ನೀವು ಈ ಶಾಸ್ತ್ರ ಕಲಿಬೇಕಾದ್ರೆ ನೀನ್ ಸ್ವಲ್ಪ ಹಿಂಗೆ ಮಾಂಸಾಹಾರ ಬಿಡ್ಬೇಕಪ್ಪ, ನೀನು ಈ ತರದ ಮದ್ಯಪಾನ ಎಲ್ಲ ಬಿಡ್ಬೇಕಪ್ಪ ಅಂದ್ರೆ ಅದೇಂಗೆ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ದೊಡ್ಡ ಶಾಸ್ತ್ರನೇ ಸಿಗ್ತಾ ಇದೆ, ನೀವು ಅದಕ್ಕೆ ನೀವು ರೂಲ್ಸ್ ಒಪ್ಪಲ್ಲ. ನೀವು ಸ್ಕೂಲ್ಗಾದ್ರೆ ನೀವು ಕರೆಕ್ಟ್ ಹೌದೌದು ಟೈ ಹಾಕ್ಲೇಬೇಕು. ನಮ್ದು ಡೆಲ್ಲಿ ಇನ್ನೊಂದು ಯಾವ್ದೋ ಒಂದು ಸ್ಕೂಲ್ ಹಾಕೊಂಡು ಹೋಗ್ತಾರೆ. ಹಂಗಾಗಿದೆ. ಅಂದ್ರೆ ಏನ್ ಗೊತ್ತಾ, ಒಂದು ಯೋಗ್ಯತೆ ಬೇಕು. ಏನ್ ಯೋಗ್ಯತೆ? ನಾನು ಅದನ್ನ ಬೆಳೆಸ್ಕೋಬೇಕು, ನಾನು ಇದೇ ಕ್ರಮದಲ್ಲಿ ನನ್ನ ಜೀವನ ನಡೆಸಬೇಕು, ಇದೇ ಕ್ರಮದಲ್ಲಿ ಇರ್ಬೇಕು ಅನ್ನುವಂತ ಒಂದು ಯೋಗ್ಯತೆ ಬೇಕು. ಅದೇ ಅದಕ್ಕೆ ಕ್ವಾಲಿಫಿಕೇಶನ್ ಅಂತ ಹೇಳ್ತೀವಿ. ಆ ಯೋಗ್ಯತೆ ಇದ್ರೆ ಬಾರಪ್ಪ ನಿನಗೆ ಶಾಸ್ತ್ರ ನಾವು ಕಲಿಸ್ತೀವಿ. ಆಮೇಲೆ ಬುದ್ಧಿ, ಈಗ ಇನ್ನೊಂದು ಕೇಳಲಿಲ್ಲ, ಬರೇ ಜಾತಕ ಅಷ್ಟೇ ಅಲ್ಲ, ಹಸ್ತಮುದ್ರೆ, ಮುಖಮುದ್ರೆ, ಇದು ಕೌಡಿ ಶಾಸ್ತ್ರ, ಏನೇನು ಹಾಕುವ ಹೇಳ್ಬೋದು? ಅದರಲ್ಲಿ ನಾ ಹೇಳ್ಬಿಟ್ಟೆ ನಿಮಗೆ, ನಾನು ಮೇನ್ ಆಗಿ ಡಿವಿಷನ್ ಮಾಡ್ಕೊಟ್ಟೆ ಎರಡು. ಏನು ಶಕುನ ನಿಮಿತ್ತ ವಾಸ್ತು, ಅದರಲ್ಲೇ ನಿಮಗೆ ಕೌಡೆ ಶಾಸ್ತ್ರನೂ ಬರುತ್ತೆ. ಅದರಲ್ಲೇ ಹಸ್ತ ಸಾಮುದ್ರಿಕ ಅಂತ, ಹಸ್ತ ಸಾಮುದ್ರಿಕ ಅನ್ನೋ ಅದಕ್ಕೆ ಯಾಕೆ ಸಮುದ್ರ ಯಾಕೆ ಬಂತದ್ ಮಧ್ಯದಲ್ಲಿ? ಅದಕ್ಕೆ ಸಾಮುದ್ರಿಕ ಅಂದ್ರೆ ಸಮುದ್ರ, ಹಸ್ತ ಸಾಮುದ್ರಿಕ, ಹಸ್ತಕ್ಕೂ ಸಮುದ್ರಕ್ಕೂ ಏನ್ ಸಂಬಂಧ ಅಂತ ಅದನ್ನ ಸುಬ್ರಹ್ಮಣ್ಯ ಬರ್ದಿರ್ತಾನೆ. ಗಣೇಶಂಗೆ ಸುಬ್ರಹ್ಮಣ್ಯನಿಗೆ ಇಬ್ರಿಗೂ ನೀವು ಒಂದೊಂದು ಶಾಸ್ತ್ರನ ಬರ್ಕೊಂಬನ್ನಿ ಅಂತ ಹೇಳ್ತಾರೆ. ಅವಾಗ ಗಣೇಶ ಈ ವಾನಶಾಸ್ತ್ರನ ಬರ್ದಿದ್ದು ಗಣೇಶ, ಹಸ್ತ ಸಾಮುದ್ರಿಕ ಬರ್ದಿರೋದು ಸುಬ್ರಹ್ಮಣ್ಯ ಬರ್ದಿರ್ತಾನೆ. ಇವು ಈಶ್ವರ ಪಾರ್ವತಿ ಏನ್ ಮಾಡ್ಬಿಡ್ತಾರೆ, ಗಣೇಶ ಬರ್ದಿರೋ ವಾನಶಾಸ್ತ್ರ ನೋಡಿ ಆಹಾ ಬಹಳ ಚೆನ್ನಾಗಿದೆ, ಇದು ಅದ್ಭುತ ಅಂತ ಹೊಗಳು ಬಿಡ್ತಾರೆ. ಸುಬ್ರಹ್ಮಣ್ಯನಿಗೆ ಇಗೋ ಹರ್ಟ್ ಆಗ್ಬಿಡುತ್ತೆ, ನನ್ ಶಾಸ್ತ್ರ ಓದೇ ಇಲ್ಲಲ್ಲ ಇನ್ನು, ನಂದು ಇನ್ನೂ ಅವ್ರು ನೋಡ್ದೆ ಗಣೇಶನ್ ಸೂಪರ್ ಅಂದ್ಬಿಟ್ರಲ್ಲ, ನೀವ್ ಇಬ್ರದ್ದು ನೋಡಿ ಆಮೇಲೆ ಹೇಳಿದ್ರೆ ಅದೊಂದು ಡಿಸಿಷನ್ ತಗೊಂಬೋದಿತ್ತು ಅಂತ ಅಂದ್ಬಿಟ್ಟು ಬೇಜಾರಾಗ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ಸುಬ್ರಹ್ಮಣ್ಯ ಬರ್ದಿದ್ದೆ ಏನು ಹಸ್ತರೇಖೆಯನ್ನ ನೋಡಿ ಜಾತಕ ಹೇಳುವಂತದ್ದು ಬರ್ದಿರ್ತಾನೆ. ಅವನಿಗೆ ಬೇಜಾರಾಗ್ಬಿಟ್ಟು ಅದು ತಗೊಂಡಾಗ ಸಮುದ್ರಕ್ಕೆ ಹಾಕ್ತಾನೆ. ಅದಕ್ಕೆ ಅದು ಆಮೇಲೆ ಸಮುದ್ರ ತಾಯಿ ಏನ್ ಮಾಡ್ತಾಳೆ, ಇದು ಎಂತ ಅದ್ಭುತ ಶಾಸ್ತ್ರ ಅಂತ ಅವಳು ಗರ್ಭದಲ್ಲಿ ಇಟ್ಕೊಂತಾಳ ಅದನ್ನ. ಆಮೇಲೆ ಒಂದು ಕಾಲದಲ್ಲಿ ಯಾರು ತಪಸ್ ಮಾಡಿ ಆ ಸಾಮುದ್ರಿಕ ಶಾಸ್ತ್ರ ಬೇಕು ಅಂತ ಕೇಳಿದಾಗ ಅದನ್ನ ಸಮುದ್ರ ದೇವತೆ ಎತ್ತಿ ತಗೊಂಬಂದ್ ಕೊಟ್ಲು. ಅವರು ಏನೋ ಬರ್ದಿಟ್ಟಿರುವಂತದ್ದು ಈಗ ನಮಗ್ ಸಿಕ್ಕಿರೋದೆಲ್ಲ ಕಟ್ ಸಿಕ್ಕಿರೋದು, ಪೂರ್ತಿ ಅಲ್ಲ. ಹಾಗಾಗಿ ಅದು ಹಸ್ತ ಸಾಮುದ್ರಿಕ ಅಂತ ಬಂತದ್ದು, ಸಮುದ್ರದಿಂದ ಬಂದಿರುವಂತದ್ದು. ಇನ್ನು ಮುಖಮುದ್ರೆ, ಮುಖ ನೋಡಿ ಹೇಳ್ತಾರೆ, ಅದೆಲ್ಲ ನಮಗೆ ಲಕ್ಷಣ ಶಾಸ್ತ್ರ ಅಂತ ಹೇಳ್ತೀವಿ. ಇದನ್ನ ನಾವು ಏನಾಗಿತ್ತು ಹಳೆ ಕಾಲದಲ್ಲಿ ಬರೀ ಲಕ್ಷಣಶಾಸ್ತ್ರ ಮನುಷ್ಯನ ಮುಖ ಅಲ್ಲ, ಆಕ್ಚುಲಿ ದೇವಾಲಯ ನೋಡ್ತಿದ್ರು ಅವರು. ದೇವಾಲಯದಲ್ಲಿ ಇಂತಿಂತ ಜಾಗದಲ್ಲಿ ಇಂತಿಂತ ಮೂರ್ತಿಗಳಿದೆ, ಈ ಮೂರ್ತಿಯ ಮುಖ ಲಕ್ಷಣ ಹೇಗಿದೆ, ಈ ಮೂರ್ತಿ ಕೈಯಲ್ಲಿ ಏನಿದೆ, ಅದು ಕೂತಿರೋ ಭಂಗಿ ಹೇಗಿದೆ ಅನ್ನೋದ್ರ ಮೇಲೆ ಅವರು ಲಕ್ಷಣಶಾಸ್ತ್ರವನ್ನ ಬರ್ದಿದ್ರು. ಅದು ಏನಾಯ್ತು, ಕಾಲಕ್ರಮೇಣ ಬರ್ತಾ 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 ಅದನ್ನ ಮನುಷ್ಯನಿಗೂ ನನ್ ಮುಖ ಹೆಂಗಿದೆ, ಅಗಲ ಇದೆ, ಈಗ ಉದ್ದ ಇದೆ ಅಂತ ನೋಡಿ ಅದನ್ನ ಇದಕ್ಕೆ ಜಾಯಿಂಟ್ ಅಂದ್ರೆ ಏನಾಗ್ತಿದೆ, ಎಲ್ಲದನ್ನು ನಮ್ ಸ್ವಾರ್ಥಕ್ಕಾಗಿ ನಾವು ಅದನ್ನ ತಿರುಚಿ ಮಾಡುವಂತ ಕಾಲ. ಈಗ ಸಂಖ್ಯಾಶಾಸ್ತ್ರಕ್ಕೂ ಈ ಜ್ಯೋತಿಷಕ್ಕೂ ನಿಮ್ಮ ವೇದಶಾಸ್ತ್ರಕ್ಕೂ ವ್ಯತ್ಯಾಸ ಇದೆನಾ? ಇಲ್ಲ, ನಾನು ಹೇಳಿದ್ನಲ್ಲ ನಿಮಗೆ, ಈಗ ಸಂಖ್ಯಾಶಾಸ್ತ್ರ ಅನ್ನೋದು ನಮಗೆ ಏನಾಗಿತ್ತು ಸಂಸ್ಕೃತದಲ್ಲೇ ಇದೆ, ಕಟಪಯತಿ ಸಂಖ್ಯಾ ಅಂತ ಇದೆ. ಅದನ್ನ ತುಂಬಾ ವಿಸ್ತಾರ ಆದ್ರೆ ಇನ್ನು ಮುಂದೆ ಆಗ್ತಾ ಹೋಗ್ಬಿಡುತ್ತೆ. ಕಟಪಯತಿ ಸಂಖ್ಯಾ ಅದು ಯಾರು ಬೇಕಾದ್ರೆ ಸಂಸ್ಕೃತದಲ್ಲಿ ಗೂಗಲ್ ಮಾಡಿ ನೋಡಿದ್ರೆ ಸಿಗುತ್ತೆ. ಇದು ಭಾರತದ್ದೇ. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಿರ್ತೀನಿ, ನೀವು ಈ ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಈ ಕಾರ್ಡ್ ಹಾಕ್ಬಿಟ್ಟು ತೆಗೆಯುವಂತದ್ದು ಟ್ಯಾರೋಟ್ ಕಾರ್ಡ್ ರೀಡಿಂಗ್ ಅಂತ ಹೇಳ್ತಾರೆ. ಅದು ಎಲ್ಲರೂ ಏನು ವೆಸ್ಟರ್ನ್ ಇಂದ ಬಂದಿದ್ದು, ನ್ಯೂಮರಾಲಜಿ ವೆಸ್ಟರ್ನ್ ಇಂದ ಬಂದಿದ್ದು. ಇಲ್ರಪ್ಪ, ನಮ್ ಕಾಲದಲ್ಲಿ ಯಾವಾಗ್ಲೂ ಗಿಳಿ ಶಾಸ್ತ್ರ ಅನ್ನೋದಿತ್ತು. ಗಿಳಿ ಬಂದು ಒಂದು ಕಾರ್ಡ್ ತೆಕ್ಕೊಡೋದು, ಅವನು ಅದನ್ನ ನೋಡು ಓದ್ ಹೇಳೋನು. ಇದೇ ಶಾಸ್ತ್ರನ ಅವ್ರು ಕದ್ಕೊಂಡು ಹೋದ್ರು, ನೀಟಾಗಿ ಇನ್ನೂ ಸ್ವಲ್ಪ ರಿಫಾರ್ಮ್ ಮಾಡಿ, ನಾ ಹೇಳಿದ್ನಲ್ಲ ಪಾಲಿಶ್ ಕೊಟ್ಟು ತಗೊಂಬಂದ್ ನಿಮಗೆ ಟ್ಯಾರೋಟ್ ಅಂತ ಮಾರಿದ್ರು. ಇದೇ ಕಟಪಯತಿ ಸಂಖ್ಯೆ ನಮ್ಮಲ್ಲಿ ಇತ್ತು. ಈಗ ನನ್ನ ಹೆಸರಿಗೆ ಬರುವಂತ ಸಂಖ್ಯೆಗಳನ್ನ ಹಾಕೊಂಡು ಇಂಥ ಸಂಖ್ಯೆ ಬಂದ್ರೆ ಇಂಥ ಗ್ರಹ ಇಂಥದ್ದು ಅಂತ ಇತ್ತು. ಅದನ್ನ ತಗೊಂಬಂದು ಅದನ್ನ ಅವ್ರು ತಗೊಂಡೋದ್ರು, ಅದನ್ನ ಇಂಗ್ಲಿಷ್ ಆಲ್ಫಾಬೆಟ್ಸಿಗೆ ತರ್ಜುಮೆ ಮಾಡಿದ್ರು, ಮತ್ತೆ ತಗೊಂಬಂದು ನ್ಯೂಮರಾಲಜಿ ಅಂತ ನಮಗೆ ಕೊಟ್ರು. ನಮ್ದೇ ಪ್ರಾಡಕ್ಟ್ ಪಾಲಿಶ್ ಮಾಡಿ ಪೇಂಟ್ ಹೊಡೆದು ನಮಗೆ ಮಾರ್ತಾ ಇದ್ದಾರೆ ಸರ್. ಶಾಸ್ತ್ರ ಹಿಂಗಾಗ್ಬಿಟ್ಟಿದೆ, ಏನ್ ಮಾಡೋದು? ನಮ್ ಜನಕ್ಕೆ ಏನು? ಅದಕ್ಕೆ ನಾ ಹೇಳಿದ್ನಲ್ಲ ನಿಮ್ಗೆ, ಭಾರತದಲ್ಲಿ ಏನು ಇರಲಿಲ್ಲ ಹೋಗಿ ಅಂತಂದೆ. ಹಿಂಗೆ ಈಗ ಕೇರಳದವರು ಇವನ್ನ ಪ್ರಶ್ನೆ ಏನೋ ಮಾಡ್ತಾರಲ್ಲ, ಅಷ್ಟಮಂಗಳ ಪ್ರಶ್ನೆ. ಅಷ್ಟಮಂಗಳ ಅದು ಏನು ಅಂತಂದ್ರೆ ನಮಗೆ ವಿಸ್ತಾರವಾಗಿ ನೋಡುವಂತದ್ದು ಅಷ್ಟೇ. ಶಾಸ್ತ್ರಗಳಲ್ಲಿ ಏನಾಗುತ್ತೆ, ಯಾವುದೇ ಒಬ್ರು ವ್ಯಕ್ತಿ ಬಂದು ಶಾಸ್ತ್ರ ಕೇಳ್ತಿದ್ದಾರೆ ಅಂತಂದಾಗ ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಯಾಕೆ? ಅವರು ನಮ್ ಜಾಗಕ್ಕೆ ಬಂದಿರ್ತಾರೆ. ಈ ಜಾಗದ ಲಿಮಿಟೇಷನ್, ಈ ವ್ಯಾಪ್ತಿ ಅಂತ ನಾವು ಹೇಳ್ತೀವಿ. ಅದಕ್ಕೊಂದು ವ್ಯಾಪ್ತಿ ಇರುತ್ತೆ, ಅದ್ರ ಮೀರಿ ನಾನು ಹೇಳಕ್ ಆಗ್ತಿರಲ್ಲ. ಈಗ ನನ್ನ ಹತ್ರ ಎಷ್ಟೋ ಜನ ಕೇಳಕ್ ಬರ್ತಾರೆ, ನಮ್ದು ಕುಲದೈವದ ಬಗ್ಗೆ ಗೊತ್ತೇ ಇಲ್ಲ, ನನ್ ಕುಲದೈವ ಅಂತ ಬರ್ತಾರೆ. ಏನ್ ಮಾಡೋದು, ನನ್ ಕುಲದೈವ ಗೊತ್ತಾಗ್ತಿಲ್ಲ, ಏನ್ ಮಾಡೋದು ಅಂತ. ಇಲ್ರಪ್ಪ, ನಾನು ನನ್ನ ಟೇಬಲ್ ಮೇಲೆ ಕುತ್ಕೊಂಡು ಅಥವಾ ನಿಮ್ಮನೆಗೆ ಬಂದು ನಾ ಕುಲದೈವ ನೋಡಕ್ ಆಗಲ್ಲ. ಅದಕ್ಕೆ ನೀವು ಅಷ್ಟಮಂಗಳ ಇಡಬೇಕು. ಆದ್ರೆ ಒಂದ್ ಕಂಡೀಷನ್, ಅಷ್ಟಮಂಗಳ ಇಟ್ಟಾಗ ನಿಮ್ಮ ಕುಟುಂಬದವ್ರು ಅಷ್ಟು ಜನ ಬರಬೇಕು.
ಅವಾಗ ಮಾತ್ರ ನಾವ್ ಈ ಕುಲದೈವದ ಬಗ್ಗೆ ಮಾತಾಡ್ಬೋದು. ನಾವೇನೋ ಪ್ರಶ್ನೆ ತೆಗಿತೀವಿ, ಇದು ಹೌದಾ ಅಂತ ಕೇಳ್ತೀವಿ, ಉತ್ತರ ಕೊಡೋರು ಒಬ್ರು ಇರ್ಬೇಕು, ತಿಳ್ಕೊಂಡಿರೋರು ಒಬ್ರು ಇರ್ಬೇಕು ಅಂತ. ಬುದ್ಧಿ ಈಗ ಈ ಭವಿಷ್ಯದ ಬಗ್ಗೆ, ಜ್ಯೋತಿಷ್ಯದ ಬಗ್ಗೆ ನಂಬಿಕೆನ ಹೋಗ್ತಾ ಇದೆ. ಅದೇ ನಾನು ಹೇಳಿದ್ನಲ್ಲ, ಏನಾಗಿದೆ ಅಂತಂದ್ರೆ ಇದನ್ನ ಈ ರೂಟಲ್ಲಿ ಹೋಗ್ತಿದ್ದಂತ ಜ್ಯೋತಿಷ್ಯ ಅದು ಒಂದು ಅಕಲ್ಟ್ ಸೈನ್ಸ್ ಅಥವಾ ಏನು ರಹಸ್ಯ ವಿದ್ಯೆ ಆಗಿರುವಂತದ್ದು ಏನಾಗ್ಬಿಟ್ಟಿದೆ, ಯೂಟ್ಯೂಬ್ ವಾಟ್ಸಪ್ ಅಲ್ಲಿ ಚರ್ಚೆ ಆಗಿ ಅದನ್ನ ನಮ್ಮ ಬುದ್ಧಿ ಮಟ್ಟಕ್ಕೆ ತಿಳ್ಕೊಂಡು ಅದೇ ಸರಿ ಅಂತ ಬಿಂಬಿಸಕ್ ಹೋಗಿ ಈ ಜ್ಯೋತಿಷ್ ಶಾಸ್ತ್ರ ಅನ್ನೋಂಥದ್ದು ಕಲ್ಸ್ ಹೋಗ್ಬಿಟ್ಟಿದೆ, ಇದು ಕೊಚ್ಚೆ ಆಗ್ಬಿಟ್ಟಿದೆ ಇದು. ಓಕೆ. ಆದ್ರೆ ರಿಯಲ್ ಆಗಿ ಇದರ ಶಾಸ್ತ್ರ ತಿಳಿದಿರೋರು, ಈಗ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಾ ಯಾವ ಆನ್ಲೈನ್ ಕ್ಲಾಸು ಮಾಡಿರಲ್ಲಪ್ಪ. ನಂಗೆ ಸುಮಾರು ಜನ ಕೇಳ್ತಾರೆ, ಇಲ್ಲ ನೀವು ಇದೆಲ್ಲ ಹೇಳ್ಕೊಡ್ರಿ ಆನ್ಲೈನ್ ಅಲ್ಲಿ. ಇದು ಆನ್ಲೈನ್ ಅಲ್ಲ, ಗುರು ಮುಖೇನ ಕಲಿಬೇಕು, ಗುರು ದೃಷ್ಟಿ ನಿಮ್ ಮೇಲೆ ಬೀಳ್ಬೇಕು, ನೀವು ಎದುರುಗಡೆ ಕೂರ್ಬೇಕು, ಕೂತಾಗ ಹೇಳುವಂತ ಶಾಸ್ತ್ರ ಇದು. ಅವಾಗ ಮಾತ್ರ ನಿಮ್ಮಲ್ಲಿ ಇದು ನಾವೇನ್ ಹೇಳ್ತೀವಿ, ಕಲಿಯೋದು ಬೇರೆ, ಸಿದ್ಧಿ ಆಗೋದು ಬೇರೆ. ಇದು ಎರಡು ಬೇರೆ ಬೇರೆ ಪಾರ್ಟ್ ಇದು. ಅದಕ್ಕೆ ಸಿದ್ಧಿ ಬುದ್ಧಿ ಅಂತ. ಅದಕ್ಕೆ ಕಲಿಕೆ, ಸಾಧನೆ, ಸಿದ್ಧಿ ಅಂತ. ಈಗ ನಾವೇನು 3 ಹಂತ ಇದೆ ಆಕ್ಚುಲಿ. ಒಂದು ಕಲಿಯೋದು. ಈಗ ಏನಾಗಿದೆ, ಮ್ಯಾಕ್ಸಿಮಮ್ ಜನ ಕಲ್ತ್ಬಿಟ್ಟು ನಾನೇ ಗ್ರೇಟ್ ಅಂತ ಆಗಿದೆ, ಆಯ್ತಾ? ಅದು ಕಲಿಕೆ. ಆ ಕಲ್ತು ನೀವು ಅದನ್ನ ಕೃಷಿ ಮಾಡಿ ಅದರಲ್ಲಿ ಏನಾರು ಒಂದು ಸಾಧನೆ ಮಾಡ್ಬೇಕು. ಆ ಸಾಧನೆ ಆದ್ಮೇಲೆ ಅದ್ ನಿಮಗೆ ಸಿದ್ಧಿ ಆಗತ್ತೆ. ನೀವು ಕುಂತಲ್ಲೇ ಇದು ಹಿಂಗೆ ಅಂತ ನೀವು ಕೊಡ್ಬೋದು ಅದನ್ನ. ಅಂದ್ರೆ ಸಿದ್ಧಿ ಆಗ್ಬಿಟ್ಟಿರುತ್ತೆ ನಿಮಗದು. ನೀವು ಕಲ್ತು ಈ ಕಲಿಯೋದೇ ಅರ್ಧಂಬರ್ಧ ಆಗಿರುತ್ತೆ, ಪೂರ್ತಿನೂ ಕಲ್ತಿರಲ್ಲ. ಹೋಗ್ಲಿಕ್ಕೆ ಆಯ್ತು, ಪೂರ್ತಿ ಕಲ್ತ ಮೇಲೆ ಸಾಧನೆ ಏನಾರು ಮಾಡಿದ್ರೆ ಅದ್ರ ಮೇಲೆ ಕೃಷಿನೂ ಮಾಡಿರಲ್ಲ. ಆಗ್ಲೇ ನನಗೆ ಸಿದ್ಧಿ ಆಗ್ಬಿಟ್ಟಿದೆ ಅಂತಂದ್ರೆ ನೀವು ಕೇಳಿದ್ರಲ್ಲ, ನಂಬಿಕೆ ಹೋಗ್ತಿದೆ, ಏನ್ ಮಾಡೋದು ಅಂತ. ಹೌದು, ನಂಬಿಕೆ ಹೋಗುತ್ತೆ. ಆಮೇಲೆ ಕೆಲವರು ಜ್ಯೋತಿಷ್ಯ ಅಥವಾ ಭವಿಷ್ಯ ಕೇಳಕ್ಕೆ ಹೆದರ್ತಾರೆ. ಅಲ್ಲ, ಅದು ನಾನು ಪರ್ಸ್ನಲಿ ನಾನು ಯಾವಾಗ್ಲೂ ಒಂದ್ ಮಾತು ಹೇಳ್ತಿರ್ತೀನಿ. ಈಗ ನನ್ನ ಹತ್ರ ಜ್ಯೋತಿಷ್ಯ ಕೇಳಕ್ ಬಂದಾಗ ಏನ್ ಸಮಸ್ಯೆ ಅಂತ ಏನಾರ ಕೇಳಿದ್ರೆ ಅವರು ಏನು ಇಲ್ಲ, ನನ್ಗೇನು ಸಮಸ್ಯೆ ಇಲ್ಲ, ಸುಮ್ನೆ ಹೆಂಗಿದೆ ನೋಡ್ರಿ ನಮ್ದು ಅಂತಾರೆ. ತಗೊಳ್ರಿ ಇದು ವಾಪಸ್ಸು ಅಂತೀನಿ. ಯಾಕಂತಂದ್ರೆ ಡಾಕ್ಟರ್ ಹತ್ರ ಕಾಯಿಲೆ ಬಂದಾಗ ಮಾತ್ರ ಹೋಗ್ಬೇಕು. ನಿಮಗೆ ಸಮಸ್ಯೆ ಇಲ್ಲ ಅಂದ್ರೆ ನೀವು ಇಲ್ಲಿ ಬರದೇ ಬೇಡ ಅಂತ ಹೇಳ್ತೀವಿ. ಕರೆಕ್ಟ್. ಅದು ತಪ್ಪದು, ನೀವು ಬರಬಾರ್ದು. ನಾನು ಹೇಳ್ತೀನಲ್ಲ, ಇವತ್ತಿನವರೆಗೂ ಈಗ ಯಾರು ಒಬ್ರು ನಮ್ಮ ಮುಂದೆ ಬಂದು ನಾನು ಯಾಕೋ ಒಂದು 3 ಮನೆ ಕಟ್ಬಿಟ್ಟೆ, 2 ಕಾರ್ ತಗೊಂಡೆ, ಯಾಕೆ ನೋಡ್ರಿ ಸ್ವಾಮಿ ಅಂತ ನನಗೆ ಇವತ್ತಿನವರೆಗೂ ಕೇಳಿಲ್ಲ. ಅದೇ ಇದ್ದಿದ್ 3 ಮನೆ ಹೋಗಿದೆ, ಕಾರು ಹೋಗ್ತಾ ಇದೆ, ಏನ್ ನೋಡ್ರಿ ಅಂತ ಬಂದಿದ್ದಾರೆ. ಅಂದ್ರೆ ಚೆನ್ನಾಗ್ ಆಗ್ಬೇಕಾರೆ ನೀವು ಜ್ಯೋತಿಷಿಗಳ ಹತ್ರ ಬರೋ ಅವಕಾಶ ಇಲ್ಲ. ಮತ್ತೆ ಒಂದು ಮುಖ್ಯ ವಿಚಾರ ಹೇಳ್ಬಿಡ್ತೀನಿ, ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ಇದು. ಒಂದು ಕಾಲದಲ್ಲಿ ಹೇಗಿತ್ತು ಅಂತಂದ್ರೆ ಒಬ್ಬ ವೈದ್ಯ, ಒಬ್ಬ ಜ್ಯೋತಿಷಿ ಎಲ್ಲ ಒಬ್ರೇ ಆಗಿದ್ರು. ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತೀವಿ, ಮಣಿ ಮಂತ್ರ ಔಷಧಿ ಅಂತ. ಈ 3 ಒಬ್ರೇ ಕೊಡೋರು ಅಂತ. ಹಾಗಾಗಿ ಜ್ಯೋತಿಷಿಗಳು ಏನ್ ಮಾಡೋರು, ಫಸ್ಟ್ ಹಾರೋಸ್ಕೋಪ್ ನೋಡಿ ಅವರಿಗೆ ಯಾವ ಔಷಧಿ ಕೊಡ್ಬೇಕಾ, ಅಥವಾ ಮಣಿ ಹಾಕ್ಬೇಕಾ, ಅಥವಾ ಅವರಿಗೆ ಮಂತ್ರದಿಂದ ಕ್ಯೂರ್ ಮಾಡ್ಬೇಕಾ ಅಂತ ನೋಡ್ಬಿಟ್ಟು ಮಾಡೋರು. ಈಗೇನಾಗಿದೆ, 2 ಸಪರೇಟ್ ವಿಂಗ್ ಆಗಿದೆ ಅಷ್ಟೇ. ಜ್ಯೋತಿಷ್ಯ ಒಂದ್ ಕಡೆ ಆಗಿದೆ, ಡಾಕ್ಟರ್ ಒಂದ್ ಕಡೆ ಆಗಿದ್ದಾರೆ. ಹಳೆ ಕಾಲದಲ್ಲಿ ಇಬ್ರು ಒಂದೇ ಇತ್ತು. ಓಕೆ. ಈಗ ಕೊನೆಯದಾಗಿ ಏನ್ ಹೇಳ್ತೀರಿ ಜ್ಯೋತಿಷ್ಯದ ಬಗ್ಗೆ, ಭವಿಷ್ಯ? ಇಲ್ಲ, ಕೊನೆಯದಾಗಿ ನಾನು ಯಾವಾಗ್ಲೂ ಒಂದೇ ಮಾತು ಹೇಳ್ತಿರೋದು ಏನು ಅಂತಂದ್ರೆ, ಯಾವುದೇ ದೇವಸ್ಥಾನ ಆಗ್ಲಿ ಅಥವಾ ಜ್ಯೋತಿಷಿಗಳ ಹತ್ರ ಆಗ್ಲಿ, ಏನೇ ಆಗ್ಲಿ, ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ತುಂಬಾ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ. ಅಲ್ಲ, ನಾವು ಹೋಗ್ಬಿಟ್ಟು ದೇವಸ್ಥಾನ ಅಥವಾ ಪೂಜೆ, ಹೋಮ, ಹವನ ಇವೆಲ್ಲ ಮಾಡ್ತಾರೆ, ಹಂಗಂದ್ರೆ ಏನ್ ನಾವು ಹೋಮ ಮಾಡಿದ ತಕ್ಷಣ ನಾಳೆಯಿಂದ ನಮ್ದೆಲ್ಲ ಚೆನ್ನಾಗ್ ಆಗ್ಬಿಡುತ್ತಾ ಅಂತ ಕೇಳಿದ್ರಿ. ಏನಾಗತ್ತೆ, ಇದಕ್ಕೆ ನಾನು ಭಗವದ್ಗೀತೆ ಒಂದು ಶ್ಲೋಕ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಶ್ರೀಕೃಷ್ಣ ಏನ್ ಹೇಳ್ತಾನೆ, 6ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ ಏನ್ ಹೇಳ್ತಾನೆ ಅಂತಂದ್ರೆ, ಉದ್ಧರೇತ್ ಆತ್ಮನಾತ್ಮಾನಾಂ ನ ಆತ್ಮನ ಅವಸಾದಯೇತ್ ಆತ್ಮೈವ ಆತ್ಮನೇರ್ ಬಂದು ಆತ್ಮೈವ ರಿಪುರಾತ್ಮನಃ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ನಿನ್ನ ಆತ್ಮದ ಉದ್ಧಾರ ನೀನೇ ಮಾಡ್ಕೋಬೇಕು ಅಂತ. ಅದಕ್ಕೂ ನನಗೂ ಸಂಬಂಧ ಇಲ್ಲಪ್ಪ, ನಿನ್ನ ಆತ್ಮ ಉದ್ಧಾರ ನೀನೇ ಮಾಡ್ಕೋಬೇಕು. ಉದ್ಧರೇತ್ ಆತ್ಮನಾತ್ಮಾನಾಂ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನಿನ್ನ ಆತ್ಮನೇ ನಿನಗೆ ಬಂದು, ನಿನ್ನ ಆತ್ಮನೇ ನಿನಗೆ ಶತ್ರು. ಅಥವಾ ನಾವು ಆತ್ಮ ಅನ್ನೋದು ಬದಲು ಮನಸ್ಸು ಅಂತ ತಗೊಂಡೋಣ. ನನ್ನ ಮನಸ್ಸೇ ನನಗೆ ಫ್ರೆಂಡ್, ನನ್ನ ಮನಸ್ಸೇ ನನಗೆ ಎನಿಮಿ. ಯಾಕೆ? ನನಗೆ ಮನ್ಸಿದ್ರೆ ನಾ ಎದ್ದೋಗಿ ಮಾಡ್ತೀನಿ, ನಂಗೆ ಮನ್ಸಿಲ್ಲ ಅಂದ್ರೆ ಮಾಡಲ್ಲ. ಅಂದ್ರೆ ಏನಾಗುತ್ತೆ, ನಾವು ಯಾವುದೇ ಒಂದು ದೇವಾಲಯ, ಯಾವುದೇ ಒಂದು ಪೂಜೆ, ಯಾವುದೇ ಒಂದು ಜ್ಯೋತಿಷಿಗಳ ಹತ್ರ ಹೋದ್ಮೇಲೆ ನಾವು ಮಾಡುವಂತ ಪರಿಹಾರಗಳಿರ್ಬೋದು, ನಮಗೆ ಏನ್ ಮಾಡುತ್ತೆ ಅಂತಂದ್ರೆ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಕೊಡುತ್ತೆ, ಹೊಸ ಆಪರ್ಚುನಿಟಿ ಕೊಡುತ್ತೆ. ಈ ಆಪರ್ಚುನಿಟಿ ಬಳಸ್ಕೊಂಡು ನನ್ನ ಮನಸ್ಸು ಉಪಯೋಗಿಸಿ ಮುಂದುವರೆದ್ರೆ ನನಗೆಲ್ಲ ಚೆನ್ನಾಗಾಗತ್ತೆ. ನಾನು ಬರೋ ಆಪರ್ಚುನಿಟಿನ ಬಿಟ್ಕೊಂಡು ಕೂತ್ಕೊಂಡ್ರೆ, ನೀವು ಈ ದೇವಸ್ಥಾನ ಅಲ್ಲ, ಪ್ರಪಂಚದಲ್ಲಿರೋ ಯಾವ ದೇವಸ್ಥಾನ, ಯಾವ ಪೂಜೆ ಮಾಡಿದ್ರು ಏನೂ ಆಗಲ್ಲ. ಆದ್ರೆ ಇಂಥ ಪರಿಹಾರಗಳನ್ನ ಮಾಡಿದಾಗ ನಮಗೆ ಆಪರ್ಚುನಿಟೀಸ್ ಬರುತ್ತೆ ಸರ್. ಓಕೆ, ಆಗ್ಲಿ ಸರ್. ಓಕೆ.
ಇದುವರೆಗೆ ಜ್ಯೋತಿಷ್ಯ ವೇದಮೂರ್ತಿ ನವೀನ್ ಶ್ರೀಗಳ ಮಾತುಗಳನ್ನು ಕೇಳಿದ್ರೆ ಬಹಳ ಅದ್ಭುತವಾದಂಥ ವಿಚಾರಗಳನ್ನು ಹೇಳಿದ್ದಾರೆ. ಪ್ರಾಂಜಲ ಮನಸ್ಸಿಂದ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಬಟ್ ಇನ್ನಷ್ಟು ಬಹಳ ಇದು ಅದು ಹೇಳಿದ್ರಲ್ಲ, ಗಂಟೆಗಟ್ಲೆ ವರ್ಷಗಟ್ಲೆ ಹೇಳ್ಬೋದು ಭವಿಷ್ಯದ ಈ ಶಾಸ್ತ್ರ ಅದೆಲ್ಲ. 20-25 ನಿಮಿಷ ಜನರಿಗೆ ನೋಡೋಷ್ಟು ಪೇಷನ್ಸ್ ಇಲ್ಲ, ಅಷ್ಟರೊಳಗೆ ನಾವು ಮಾಡಬೇಕು. ಸೊ ನಮ್ದೊಂದು ಪ್ರಯತ್ನ. ಈಗ ಏನಾಗಿದೆ, ಭವಿಷ್ಯಗಾರರು ಯಾರ್ಯಾರು ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಮದುವೆ ಆಗಿಲ್ಲ, 9 ಪ್ರಶ್ನೆ ಕೇಳಿ 2,000 ಕಳಿಸಿ, ನಿಮ್ಗೆ ನಾಳೆ ಪರಿಹಾರ ಕೊಡ್ತೀನಿ, ತಾಯ್ತಾ ಕೊಡ್ತೀನಿ, ಮಂತ್ರ ಕೊಡ್ತೀನಿ. ಯಪ್ಪ, ಅನಾಹುತ ಆಗ್ಬಿಟ್ಟೈತಿ ಈಗ. ಸೊ ಇದು ಬಹಳಷ್ಟು ಜನ ಹಿಂಗಾಗಿ ಏನಾಗೈತಿ, ಇದು ಒಂದು ವ್ಯಾವಹಾರಿಕ ಆಗೈತಿ, ವಾಣಿಜ್ಯೀಕರಣ ಆಗೈತಿ. ಅವರು ಭವಿಷ್ಯ ಬದಲಾವಣೆ ಮಾಡಿದ್ದಾದ್ರೆ ಅವ್ರ ಭವಿಷ್ಯನ ಅವ್ರು ಬದಲಾಗ್ತಿದ್ರು. ಇಲ್ಲಿ ವೇದ ಬೇಕು, ಶಾಸ್ತ್ರ ಬೇಕು, ತಪಸ್ಸು ಬೇಕು, ಅಧ್ಯಯನ ಬೇಕು, ಇದಕ್ಕೆ ಸಂಸ್ಕೃತ ಬೇಕು, ಗುರು ಬೇಕು, ಗುರಿ ಬೇಕು ಅಂದಾಗ ಇದನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ. ಆಮೇಲೆ ಜಾತಕ, ಶಾಸ್ತ್ರ, ಅಧ್ಯಯನ ಇವೆಲ್ಲ ನೋಡ್ಬೇಕು ಅಂದ್ರೆ ಅವರಲ್ಲಿ ತಿಳುವಳಿಕೆ ಇರಬೇಕು. ಯಾವನೋ ಯೂಟ್ಯೂಬ್ದಾಗ ಹಾಕಿದ, ಇನ್ನೊಬ್ಬ ಬಂದ, ಯಾವನೋ ಒಂದು ಜಾಹೀರಾತು ಕೊಟ್ಟ, ಹೋಗಿ ನಿಂತ್ಕೊಂಡ್ಬಿಡೋದು, ಕಂಗಾಲಾಗೋದು, ಎಲ್ಲ ಕಳ್ಕೊಳ್ಳೋದು, ಇದ್ದಿದ್ದು ಹೋಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಜ್ಯೋತಿಷ್ಯದ ಬಗ್ಗೆ, ಭವಿಷ್ಯದ ಬಗ್ಗೆ ಇವನ್ನೆಲ್ಲ ತಿಳ್ಕೊಳ್ಬೇಕಾದ್ರೆ ಜ್ಯೋತಿಷ್ಯಗಾರ ಹೇಗಿದ್ದಾರೆ, ಎಷ್ಟು ಬುದ್ಧಿವಂತರಿದ್ದಾರೆ, ಎಷ್ಟು ಅಧ್ಯಯನಶೀಲಿದ್ದಾರೆ, ಯಾರ ಹತ್ರ ಹೋಗ್ಬೇಕು, ಏನು ಪರಿಹಾರ ತಗೋಬೇಕು, ಅವರು ಸ್ವಾರ್ಥದಿಂದ ಅವ್ರ ಭವಿಷ್ಯ ಹೇಳ್ತಾ ಇದ್ದಾರೋ, ನಿಸ್ವಾರ್ಥವಾಗಿದ್ದಾರೋ, ಸಮಾಜಮುಖಿಯಾಗಿದ್ದಾರೋ, ಕೌಟುಂಬಿಕವಾಗಿದ್ದಾರೋ, ಸಾರ್ವತ್ರಿಕ ಬದುಕಿನಲ್ಲಿ ಬದಲಾವಣೆ ತರುವಂತ ಚಿಂತಕರಿದ್ದಾರೋ, ಇವನ್ನೆಲ್ಲ ಚಿಂತನೆ ಮಾಡಿ ಭವಿಷ್ಯವನ್ನು ಕೇಳಲಿಕ್ಕೆ ನಾವು ಮುಂದಾಗಬೇಕು. ಭವಿಷ್ಯ ಇದು ನಂಬಕ್ಕೆ ನಿಮ್ಮ ಮೇಲೆ ಡಿಪೆಂಡ್. ಅದಕ್ಕೆ ಹೇಳೋದು, ದೃಷ್ಟಿ ಮೇಲೆ ಸೃಷ್ಟಿ. ನೀವು ಯಾವ ದೃಷ್ಟಿಯನ್ನು ಇಟ್ಕೊಂಡು ಹೋಗ್ತೀರೋ ಅದು ಸೃಷ್ಟಿ ಆಗುತ್ತೆ. ನಂಬಿಕೆ ಇಟ್ಟರೆ ನಿಮಗೆ ಪರಿಹಾರ ಸಿಕ್ಕುತ್ತೆ. ಅಪನಂಬಿಕೆ ಇದ್ರೆ ನಿಮ್ಗೆ ಭಗವಂತ ಬಂದರೂ ನಿಮ್ಗೆ ಪರಿಹಾರ ಸಿಗುವುದಿಲ್ಲ. ಸೊ ಇದನ್ನೆಲ್ಲ ವಿಚಾರಗಳನ್ನ ಇವತ್ತು ನಮ್ಮ ಜೊತೆಗೆ ಶಿವಮೊಗ್ಗದಿಂದ ಬಂದು ನಮ್ಮ ಅವ್ರದ್ದು ಒಂದು ಇದು ಇದೆ, ಏನು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಬಹಳ ಚೆನ್ನಾಗಿ ಓಡ್ತಾ ಇದೆ ಅದು. ಅವ್ರ ನಂಬರು ನಿಮಗೆ ಕೊಡ್ತೇನೆ, ನೀವು ಬೇಕಾದಷ್ಟು ಅವ್ರ ಹತ್ರ ನೀವು ತಿಳ್ಕೊಳ್ಬಹುದು. ಅವರು ಬಂದು ನಮ್ಮ ವೀಕ್ಷಕರಿಗೆ ಬಹಳಷ್ಟು ಪ್ರಯತ್ನ ನಮ್ದು, ಏನು ನೀವು ದುಡ್ಡು ಕಳ್ಕೊಳ್ಬಾರ್ದು, ಸಮಯ ವ್ಯರ್ಥ ಮಾಡಬಾರ್ದು, ಅಪನಂಬಿಕೆಯಲ್ಲಿ ಇರಬಾರ್ದು, ಎಲ್ಲೂ ಏನೋ ನೋವಿನಲ್ಲಿ ಇರ್ತೀರಿ, ಮತ್ತಷ್ಟು ನೋವಿಗೆ ನೀವು ಹೋಗ್ಬಾರ್ದು ಅನ್ನುವಂಥ ಒಂದು ಸಣ್ಣ ಪ್ರಯತ್ನ ಇದು. ಅವರು ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ವೀಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ. ನಮಸ್ಕಾರ. ತಮ್ಗೆಲ್ಲರಿಗೂ ನಮಸ್ಕಾರ.